Hello students, I am Akshay Deshpande and welcome to CT Sankalp. And today we will be discussing the same chapter, that is the plant growth and development, but however we will look into the further aspects of the same chapter. Okay, so in this particular part of the video we will be mainly discussing about the hormones, plant hormones. We will be mainly covering these part. We actually refer them as plant growth regulators, PGR ಅಂತ ಹೇಳ್ತೀವಿ ನಾವು. ಓಕೆ, ಅದನ್ನು ಡಿಸ್ಕಸ್ ಮಾಡ್ತೀವಿ. ಆ್ಯಂಡ್ ಇನ್ನೊಂದು ನಮಗೆ ಫಂಕ್ಷನ್ಸ್ ನೋಡ್ತೀವಿ. ರೋಲ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ದಿ ಫಂಕ್ಷನ್ಸ್ ಆಫ್ ದಿ PGR, and also we will discuss one more aspect, that is the photoperiodism, right? And we will discuss vernalization. ಹೌದಾ? ಸೊ ನಾವು ಇದರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿಕೊಂಡು ಲೇಟರ್ ವಿ ವಿಲ್ ಲುಕ್ ಇನ್ ಟು ಸಮ್ ಆಫ್ ದಿ ಕಾಮನ್ಲಿ ಅಪಿಯರ್ಡ್ ಕ್ವಶನ್ಸ್ ಆ್ಯಂಡ್ ಆಲ್ಸೋ ಸಮ್ ಕ್ವಶನ್ಸ್ ಬೇಸ್ಡ್ ದಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಇನ್ ಯುವರ್ ಎಕ್ಸಾಮಿನೇಷನ್, ರೈಟ್? ಸೊ ಲೆಟ್ಸ್ ಸ್ಟಾರ್ಟ್ ದೆನ್. So plant growth regulators. So simply speaking, these plant growth regulators are simple chemical substances. Okay, they are basically simple chemical molecules which are having diverse chemical composition. They are having a diverse composition ಅಂತಂದ್ರೆ diverse ಕೆಮಿಕಲ್ ಕಂಪೋಸಿಷನ್ ಅಂತ ಅಂತೀವಿ. ಅಂದರೆ ಬೇರೆ ಬೇರೆ ವೆರೈಟಿ ಆಫ್ ಕೆಮಿಕಲ್ಸಿಂದ ಮಾಡಲ್ಪಟ್ಟಿರುವಂಥ ಒಂದು ಸಬ್ಸ್ಟೆನ್ಸ್ ಇದು. ಓಕೆ, ಆ್ಯಂಡ್ ದೇ ಆರ್ ಆಲ್ಸೋ ರೆಫರ್ಡ್ ಆಸ್ ಪ್ಲಾಂಟ್ ಹಾರ್ಮೋನ್ಸ್. ದೇ ಆರ್ ಆಲ್ಸೋ ಕಾಲ್ಡ್ ಆಸ್ ದಿ ಪ್ಲಾಂಟ್ ಹಾರ್ಮೋನ್ಸ್, ರೈಟ್? ಎಸ್. ಸೊ ಫಾರ್ ಎಕ್ಸಾಂಪಲ್, ಬೇರೆ ಬೇರೆ ಕೆಮಿಕಲ್ ಕಂಪೋಸಿಷನ್ ಏನಿರುತ್ತಂದರೆ, ದಿ ಫಸ್ಟ್ ಒನ್ ವಿ ಆರ್ ಹ್ಯಾವಿಂಗ್ ಇಸ್ ದಿ ಇಂಡೋಲ್ ಡಿರವೇಟಿವ್ ಅಂತ ಹೇಳ್ತೀವಿ. ಫ್ರಮ್ ದಿ ಇಂಡೋಲ್ ರಿಂಗ್ ಬರ್ತದೆ. ಓಕೆ, ಕೆಮಿಕಲ್ ಸ್ಟ್ರಕ್ಚರ್ ಇಸ್ ಇಂಡೋಲ್ ರಿಂಗ್ ಓವರ್ ದೇರ್. ಓಕೆ, ಫಾರ್ ಎಕ್ಸಾಂಪಲ್ ವಿ ಆರ್ ಹ್ಯಾವಿಂಗ್ ಇಂಡೋಲ್ 3-ಎಸ್ಟಿಕ್ ಆಸಿಡ್, IAA ಅಂತ ಕರಿತೀವಿ. ದೇ ಆರ್ ಆಲ್ಸೋ ಕಾಲ್ಡ್ ಆಸ್ ಆಕ್ಸಿನ್ಸ್. ಓಕೆ, ಒನ್ ಆಫ್ ದಿ ಮೋಸ್ಟ್ ಪಾಪ್ಯುಲರ್ ಆ್ಯಂಡ್ ಮೋಸ್ಟ್ ವೆಲ್ ಹರ್ಡ್ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್. ಭಾಳ ಕೇಳ್ಪಟ್ಟಿರುವಂಥ ಒಂದು ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ ಅಂದರೆ ಯಾವ್ದು ನಮಗಿರೋದಿಲ್ಲಿ ಆಕ್ಸಿನ್ ಬರ್ತದೆ, ದಟ್ ಈಸ್ ಇಂಡೋಲ್ 3-ಎಸ್ಟಿಕ್ ಆಸಿಡ್ ಬರ್ತದೆ. ಆನ್ ದಿ ಅದರ್ ಹ್ಯಾಂಡ್ ವಿ ಆರ್ ಹ್ಯಾವಿಂಗ್ ಒನ್ ಮೋರ್, ದಟ್ ಈಸ್ ದಿ ಅಡೆನಿನ್ ಡೆರಿವೇಟಿವ್ ಬರ್ತದೆ. ಓಕೆ, ಅಡೆನಿನ್ ಡೆರಿವೇಟಿವ್ಗೆ ಒಂದು ಎಕ್ಸಾಂಪಲ್, ಅಡೆನಿನ್ ಈಸ್ ಮೇನ್ಲಿ ದಿ ಯುವರ್ ಬೇಸ್ ಅಲ್ವಾ, ನೈಟ್ರೋಜಿನಸ್ ಬೇಸ್. ರಿಮೆಂಬರ್, it is mainly the nitrogenous base, right? That is also called as the purine, pyrimidine, AG, purine ಅಂತ ಕರಿತೀವಿ, ಹೌದಲ್ವಾ? ನೆನಪು ಮಾಡ್ಕೊಳ್ಳಿ ಒಂದ್ಸಲ. ಸೊ ಅಡೆನಿನ್ ಡೆರಿವೇಟಿವ್ ಇಂದ ಬರೋದು ಯಾವುದಪ್ಪ ನಮಗೆ? ಕೈನೆಟಿನ್ ಅಂತ ಹೇಳ್ತೀವಿ. ಇಟ್ಸ್ ಆಲ್ಸೋ ಕಾಲ್ಡ್ ಎಸ್ ಸೈಟೋಕೈನಿನ್. ಆಲ್ ಮೀನ್ ದ ಸೇಮ್. ಸೈಟೋಕೈನಿನ್ ಆರ್ ಕೈನೆಟಿನ್ ಬೋತ್ ಮೀನ್ ದ ಸೇಮ್, ರೈಟ್? ಆ್ಯಂಡ್ ಆಲ್ಸೋ ವಿ ಆರ್ ಹ್ಯಾವಿಂಗ್ ಫುರ್ಫ್ಯೂರೈಲ್ ಅಮೈನೋಪ್ಯೂರಿನ್ ಅಂತ ಕರಿತೀವಿ. N6 ನೈಟ್ರೋಜನ್ 6 ಮಾಲಿಕ್ಯೂಲ್ ಇರುವಂಥದ್ದು ಫುರ್ಫ್ಯೂರೈಲ್ ಅಮೈನೋಪ್ಯೂರಿನ್ ಅಂತ ಕರಿತೀವಿ. ಆ್ಯಂಡ್ ದೆರ್ ಆರ್ ಸಮ್ ಹಾರ್ಮೋನ್ಸ್ ವಿಚ್ ಆರ್ ಮೇನ್ಲಿ ಡಿರೈವ್ಡ್ ಫ್ರಮ್ ದಿ ಕೆರಾಟಿನಾಯ್ಡ್ಸ್. ಓಕೆ, ಕೆರಾಟಿನಾಯ್ಡ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಆಬ್ಸಿಸಿಕ್ ಆಸಿಡ್, ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ABA ಅಂತ ರೆಫರ್ ಮಾಡ್ತೀವಿ, ಹೌದಾ? So it is an hormone or plant growth regulator that is mainly derived from the carotenoids. While there are also some hormones or growth regulators which are derived from the terpenes. Okay, terpenes, if you remember from your first year chapter, that is biomolecules, these are actually the secondary metabolites present in the plant body. ಟರ್ಪಿನ್ಸ್ ಅಂತ ರೆಫರ್ ಮಾಡ್ತೀವಿ. ಓಕೆ, ಟರ್ಪಿನ್ಸ್ ಇಂದ ಬರೋ ಅಂಥದ್ದು ಒಂದು ನಮಗೆ ಗ್ರೋತ್ ರೆಗ್ಯುಲೇಟರ್ ಯಾವುದಪ್ಪ ಇಲ್ಲಿರೋದು? ಇಟ್ ಈಸ್ ದಿ ಗಿಬರ್ಲಿಕ್ ಆಸಿಡ್ ಅಂತ ಹೇಳ್ತೀವಿ. ಆ್ಯಂಡ್ ಸಮ್ ಆಫ್ ದೆಮ್ ಇನ್ ದ ಕೇಸ್ ಆಫ್ ಪ್ಲಾಂಟ್ ಬಾಡಿ we are also having gaseous hormone. A very well known gaseous hormone is the ethylene ಅಂತ ಹೇಳ್ತೀವಿ. ಓಕೆ, ಸೊ ಪ್ಲಾಂಟ್ನಲ್ಲಿ ಒಂದು ಗ್ಯಾಸಿಯಸ್ ಹಾರ್ಮೋನ್ಗೆ ಎಕ್ಸಾಂಪಲ್ ಯಾವ್ದು? ನಮಗೆ ಇಥಿಲಿನ್ ಅಂತ ಹೇಳ್ತೀವಿ. ಇಥಿಲಿನು ನಿಮಗೆ ಗೊತ್ತಿರೋ ಹಾಗೆ ಇಟ್ ಈಸ್ ಮೇನ್ಲಿ ಇನ್ವಾಲ್ವ್ಡ್ ಇನ್ ರೈಪನಿಂಗ್ ದ ಫ್ರೂಟ್. ಓಕೆ, ಸೊ ಬಹಳಷ್ಟು ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್ ಇಂಡಸ್ಟ್ರೀಸ್ನಲ್ಲಿ ಸೆಕ್ಟರ್ನಲ್ಲಿ ಏನು ಮಾಡ್ತಾರೆ, ಇಥಿಲಿನ್ ಎದಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ, ಇಟ್ ಇಸ್ ಮೇನ್ಲಿ ಯೂಸ್ಡ್ ಫಾರ್ ರೈಪನಿಂಗ್ ದ ಫ್ರೂಟ್. ಬೇಗ ಹಣ್ಣಾಗಲಿ ಅನ್ನೋ ಕಾರಣಕ್ಕೋಸ್ಕರ ಇಥಿಲಿನ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ಇಂಟ್ರೆಸ್ಟಿಂಗ್ಲಿ ಇಥಿಲಿನ್ ಈಸ್ ಆ್ಯಕ್ಚುಲಿ ಅ ಗ್ಯಾಸಿಯಸ್ ಹಾರ್ಮೋನ್. ಓಕೆ, ಎಸ್. ಸೊ ದೀಸ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್. Now we can look into the categorization. Okay, ಯಾವ ಥರ ನಾವು ಇದನ್ನು ಕ್ಲಾಸಿಫೈ ಮಾಡಿದ್ದೀವಿ. Okay, so plant growth regulators can be classified into broadly 2 categories ಅಂತ ಹೇಳ್ತೀವಿ ನಾವು. 2 ಕೆಟಗರಿಯಾಗಿ ನಾವು ಏನು ಮಾಡಿದ್ದೀವಿ, ಮೇನ್ಲಿ ಅದನ್ನು ಕ್ಲಾಸಿಫೈ ಮಾಡ್ಕೊಂಡಿದ್ದೀವಿ. ಫಾರ್ ಎಕ್ಸಾಂಪಲ್, ದ ಫಸ್ಟ್ ಈಸ್ ದಟ್ ಈಸ್ ಮೇನ್ಲಿ ಇನ್ವಾಲ್ವ್ಡ್ ಇನ್ ಪ್ಲಾಂಟ್ ಗ್ರೋತ್ ಆಕ್ಟಿವಿಟಿ. ಪ್ಲಾಂಟ್ದು ಗ್ರೋತ್ ಪ್ರಮೋಷನ್ ಮಾಡಬೇಕು. ಓಕೆ, ಫಾರ್ ಎಕ್ಸಾಂಪಲ್, ಆಕ್ಸಿನ್ಸ್, ಸೈಟೋಕೈನಿನ್ಸ್ ಆ್ಯಂಡ್ ಗಿಬ್ಬರ್ಲಿನ್ಸ್, ದೇ ಮೇನ್ಲಿ ಪ್ರಮೋಟ್
they mainly promote growth, okay, growth related activity, okay, ಗ್ರೋತ್ ರಿಲೇಟೆಡ್ ಆಕ್ಟಿವಿಟಿ ಅಂತ ಹೇಳ್ತೀವಿ. ಗ್ರೋತ್ ರಿಲೇಟೆಡ್ ಆಕ್ಟಿವಿಟಿ ಅಂತಂದ್ರೇನು, ಗ್ರೋತ್ನ ಪ್ರಮೋಟ್ ಮಾಡೋದಂದ್ರೇನು, ಫ್ರೂಟ್ ಫಾರ್ಮೇಷನ್ ಆಗಿರ್ಬೋದು, ಓಕೆ, ಫ್ರೂಟ್ ಆ್ಯಂಡ್ ಸೀಡ್ ಫಾರ್ಮೇಷನ್, cell elongation, and also it may be involved in the what we can say flowering activity, okay, flowering ಮಾಡಬಹುದು. So these are all what we can call as the growth related activity, promoting the growth, okay, ಬೆಳವಣಿಗೆ, ಗ್ರೋತ್ ಅನ್ನ ಪ್ರಮೋಟ್ ಮಾಡುವಂತ ಆಕ್ಟಿವಿಟಿನಲ್ಲಿ ಕೆಲವೊಂದು ಗ್ರೋತ್ ಹಾರ್ಮೋನ್ಸ್, ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಇನ್ವಾಲ್ವ್ ಆಗಿರ್ಬೋದು, ಓಕೆ. ಅಂಡ್ ಎಕ್ಸಾಂಪಲ್ಸ್ ಮೇನ್ಲಿ ಇನ್ಕ್ಲೂಡ್ ಇಸ್ ದಿ ಆಕ್ಸಿನ್, ಸೈಟೋಕೈನಿನ್ಸ್, ಅಂಡ್ ಒನ್ ಮೋರ್ ವಿ ಆರ್ ಹ್ಯಾವಿಂಗ್ ಇಸ್ ದಿ ಗಿಬ್ಬರ್ಲಿನ್ಸ್ ಅಂತ ಹೇಳ್ತೀವಿ, ಹೌದಾ. ನೌ ದ ನೆಕ್ಸ್ಟ್ category we are having is the plant responses to the stress. Okay, so these growth regulators mainly bring the responses to the plant, responses to the stresses. Okay, ಯಾವಾಗ ಗಿಡಗಳು, ಪ್ಲಾಂಟ್ಸು ಎಕ್ಸ್ಟರ್ನಲ್ ಸ್ಟ್ರೆಸ್ಸಸ್ ಆಗಿರ್ಬೋದು ಅಥವಾ ಇಂಟರ್ನಲ್ ಸ್ಟ್ರೆಸ್ ಕಂಡೀಷನ್ಸ್ಗೆ ಎಕ್ಸ್ಪೋಸ್ ಆಗುತ್ತಲ್ವಾ, ಆ ಟೈಮ್ನಲ್ಲಿ ಹೆಲ್ಪ್ ಮಾಡೋವಂಥ ಆ ರೆಸ್ಪಾನ್ಸ್ಗೆ ಕೋಪ್ ಮಾಡಲಿಕ್ಕೋಸ್ಕರ, ಆ ರೆಸ್ಪಾನ್ಸ್ಗೆ ಆ ಸ್ಟಿಮ್ಯುಲಸ್ಗೆ, ಆ ಸ್ಟ್ರೆಸ್ ಕಂಡೀಷನ್ಸ್ಗೆ ರೆಸ್ಪಾನ್ಸ್ ತೋರಿಸಲಿಕ್ಕೆ ಬರೋ ಅಂಥ ಹಾರ್ಮೋನ್ಸ್ ಯಾವುದು, ರೆಗ್ಯುಲೇಟರ್ಸ್ ಯಾವ್ದು, ನಮಗೆ ಆಬ್ಸಿಸಿಕ್ ಆಸಿಡ್ ಅಂತ ಕರಿತೀವಿ. ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ABA ಅಂತ ಹೇಳ್ತೀವಿ. ಆ್ಯಂಡ್ ಒನ್ ಮೋರ್ ವಿ ಆರ್ ಹ್ಯಾವಿಂಗ್ ಈಸ್ ದಿ ಇಥಿಲಿನ್ ಅಂತ ಬರ್ತದೆ, ಓಕೆ. ಸೊ ಆಸ್ ಐ ಸೆಡ್, ಇಥಿಲಿನ್ ಈಸ್ ಆಕ್ಚುಲಿ ಅ ಗ್ಯಾಸಿಯಸ್ ಹಾರ್ಮೋನ್ ಅಂತ ಹೇಳಿದ್ವಿ. ಬಟ್ ದೇರ್ ಇಸ್ ಆಲ್ಸೋ ಒನ್ ಸ್ಪೆಷಾಲಿಟಿ ಆಫ್ ಇಥಿಲಿನ್, ಓಕೆ. ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್, ಪಕ್ಕಾ ಹೇಳಬೇಕು ಅಂತಂದ್ರೆ, ಇಥಿಲಿನ್ ಈಸ್ ಕಮಿಂಗ್ ಇನ್ ಬೋತ್ ಗ್ರೋತ್ and also inhibitory response, okay. ಇನ್ಹಿಬಿಷನ್ ಕೂಡ ಮಾಡುತ್ತೆ ಮತ್ತು ಗ್ರೋತ್ನು ಪ್ರಮೋಟ್ ಮಾಡುತ್ತೆ, ಗ್ರೋತನ್ನ ಇನ್ಹಿಬಿಟು ಮಾಡುತ್ತೆ, ಮೆಟಬಾಲಿಸಮ್ನ ಇನ್ಹಿಬಿಟು ಮಾಡುತ್ತೆ. ಇನ್ನೊಂದ್ಸಲ ಏನ್ ಮಾಡುತ್ತೆ, ಅದು ಗ್ರೋತ್ ಕೂಡ ಪ್ರಮೋಟ್ ಮಾಡುತ್ತೆ. ಹಾಗಾಗಿ ವಿ ಕೆನಾಟ್ ಸೇ ವೆದರ್ ದಿ ಇಥಿಲಿನ್ ಈಸ್ ಆಕ್ಚುಲಿ ಗ್ರೋತ್ ಪ್ರಮೋಟರ್ ಆರ್ ಗ್ರೋತ್ ಇನ್ಹಿಬಿಟರ್, okay. So we cannot say as because it is having both kind of functions. But however, majority of this, okay, majority of its functions, okay, okay, are mainly related to your inhibitory activities, okay. Mainly growth ana inhibitory activity ge related ide idu, okay. So ಹಾಗಾಗಿ ವಿ ಕ್ಯಾನ್ ಸೇ ದಟ್ ಇಟ್ ಈಸ್ ಇನ್ಹಿಬಿಟರಿ ಹಾರ್ಮೋನ್ ಅಂತ ನಾವು ರೆಫರ್ ಮಾಡ್ಬೋದು, ಓಕೆ. ಸೊ ಇಥಿಲಿನ್ ಇಸ್ ಒನ್ ಎಕ್ಸೆಪ್ಷನ್ ಬಿಕಾಸ್ ಇಟ್ ಈಸ್ ಹ್ಯಾವಿಂಗ್ ಬೋತ್ ಗ್ರೋತ್ ಪ್ರಮೋಟಿಂಗ್ ಆ್ಯಂಡ್ ಆಲ್ಸೋ ಸಮ್ಟೈಮ್ಸ್ ಗ್ರೋತ್ ಇನ್ಹಿಬಿಷನ್ ಆಲ್ಸೋ, ಓಕೆ. ಬಟ್ ವಿ ಸ್ಟಿಲ್ ಕ್ಲಾಸಿಫೈ ದಿಸ್ ಇನ್ ಟು ಪ್ಲಾಂಟ್ ಸ್ಟ್ರೆಸರ್ಸ್ನಲ್ಲಿ ಸ್ಟ್ರೆಸ್ ರೆಸ್ಪಾನ್ಸಿಗೆ ತೋರಿಸುವಂಥ ಒಂದು ಹಾರ್ಮೋನ್ ಅಂತ ಕರಿತೀವಿ, ಮತ್ತು ಇನ್ಹಿಬಿಟರಿ ಅಂತ ಕರಿತೀವಿ. ಯಾಕಂದರೆ ಮೇಜರ್ ಆಫ್ ಇಟ್ಸ್ ಫಂಕ್ಷನ್ಸ್ ಆರ್ ಮೇನ್ಲಿ ಕಮಿಂಗ್ ಇನ್ ಟು ದಿಸ್ ಪರ್ಟಿಕ್ಯುಲರ್ ಕ್ಯಾಟಗರಿ, ದಟ್ ಈಸ್ ಇನ್ಹಿಬಿಷನ್ ಆಕ್ಟಿವಿಟಿಗೆ ಬರ್ತದೆ, ಹೌದಾ. So this is mainly that associated with our classification of plant growth regulators. Now let us look into, we will erase this first. Let us look into the discovery of the plant growth regulators ಬರ್ತದೆ, okay. So plant growth regulators na first time ಹೇಗೆ ಐಡೆಂಟಿಫೈ ಮಾಡ್ತಾ ಹೋಯ್ತು ಅಂತ, okay. So let us begin with the first plant growth regulator over here, that is our auxin, okay. One of the well known, ನಾನು ಹೇಳಿದ್ನಲ್ಲ ಪ್ಲಾಂಟ್ ನಲ್ಲಿ ಹಾರ್ಮೋನು ಅಥವಾ ಗ್ರೋತ್ ರೆಗ್ಯುಲೇಟರ್ ಅಂತ ಬಹಳ ಚೆನ್ನಾಗಿ ಗೊತ್ತಿರುವಂತಹದ್ದು ಯಾವುದು ಅಂತಂದ್ರೆ, ಇಟ್ ಇಸ್ ಮೇನ್ಲಿ ಅವರ್ ಆಕ್ಸಿನ್ ಅಂತ ಹೇಳ್ತೀವಿ, ಓಕೆ. ಸೊ ದ ಸ್ಟೋರಿ ಬಿಗಿನ್ಸ್ ವಿತ್ ಆಕ್ಚುಲಿ ದ ಸೈಂಟಿಸ್ಟ್ ಕಾಲ್ಡ್ as the ಚಾರ್ಲ್ಸ್ ಡಾರ್ವಿನ್ ಅಂತ ಬರ್ತಾರೆ. ಯು ಕ್ಯಾನ್ ಸಿ ಓವರ್ ಹಿಯರ್, ಇಟ್ ಈಸ್ ಮೇನ್ಲಿ ಅವರ್ ವೆಲ್ ನೋನ್ ಎವಲ್ಯೂಷನರಿ ಬಯಾಲಜಿಸ್ಟ್ ಸೈಂಟಿಸ್ಟ್ ಕಾಲ್ಡ್ as the ಚಾರ್ಲ್ಸ್ ಡಾರ್ವಿನ್ ಅಂಡ್ ಹಿಸ್ ಸನ್, ಓಕೆ, ಅವ್ರ ಮಗ, ಓಕೆ, ಅಂಡ್ ಹಿಸ್ ಸನ್ ಫ್ರಾನ್ಸಿಸ್ ಡಾರ್ವಿನ್ ಅಂತನ್ನೋರು ಅವ್ರೇನ್ ಮಾಡ್ತಾರಂತಂದ್ರೆ, ಕಾರ್ನರಿ ಗ್ರಾಸ್ ಅಂತ ಬರ್ತದೆ. ದೇರ್ ಇಸ್ ಅ ಪ್ಲಾಂಟ್ ಮೊನೋಕಾಟ್ ವೆರೈಟಿ ಕಾಲ್ಡ್ ಆಸ್ ದಿ ಕಾರ್ನರಿ ಗ್ರಾಸ್, ಓಕೆ, ಎಸ್. ಸೊ ಕಾರ್ನರಿ ಗ್ರಾಸ್ನಲ್ಲಿ ಏನು ಮಾಡ್ತಾರಂತಂದ್ರೆ ಅವರು, ಹಿ ಅಬ್ಸರ್ವ್ ದಟ್ ದ ಕೋಲಿಯಾಪ್ಟೈಲ್ ಆಫ್ ದೀಸ್ ಕಾರ್ನರಿ ಗ್ರಾಸ್ ಗ್ರೀವ್ ಟುವರ್ಡ್ಸ್ ಆರ್ ಬೆಂಟ್ ಟುವರ್ಡ್ಸ್ ದಿ ಲೈಟ್ ಸೋರ್ಸ್. ಎಲ್ಲಿ ಬೆಳಕು ಬರ್ತಾ ಇತ್ತು ಆ ಬೆಳಕಿನ ಕಡೆಗೆ ಏನಾಗ್ತಾ ಇತ್ತು, ಕೋಲಿಯಾಪ್ಟೈಲ್, ಓಕೆ, ಕೋಲಿಯಾಪ್ಟೈಲ್ ಏನಾಗ್ತಾ ಇತ್ತು, ಇಟ್ ವಾಸ್ ಬೆಂಡಿಂಗ್ ಟುವರ್ಡ್ಸ್ ದಟ್ ಪರ್ಟಿಕ್ಯುಲರ್ ಲೈಟ್ ಸೋರ್ಸ್, ಓಕೆ. ಸೊ ದಿಸ್ ವಾಸ್ ದ ಪ್ರೈಮರಿ ಅಬ್ಸರ್ವೇಷನ್. ಇದು ಫಸ್ಟ್ ಬೇಸಿಕ್ ಅಬ್ಸರ್ವೇಷನ್ ಮಾಡಿದವರು ಯಾರು, ಚಾರ್ಲ್ಸ್ ಡಾರ್ವಿನ್ ಮತ್ತೆ ಇನ್ನೊಬ್ರು ಅವ್ರ ಮಗ ಆಗಿರುವಂತಹ ಫ್ರಾನ್ಸಿಸ್ ಡಾರ್ವಿನ್ ಮಾಡ್ತಾರೆ. ಲೇಟರ್ ವಾಟ್ ಹ್ಯಾಪನ್ಸ್ ಇಸ್ ದಟ್ ದೇರ್ ವೇರ್ ಅದರ್ ಎಕ್ಸ್ಪೆರಿಮೆಂಟ್ಸ್ ಬೇಸ್ಡ್ ಅಪಾನ್ ದೋಸ್ ಎಕ್ಸ್ಪೆರಿಮೆಂಟ್ಸ್ ಇಟ್ ವಾಸ್ ಕನ್ಕ್ಲೂಡೆಡ್ ದಟ್, ಏನ್ ಹೇಳ್ತಾರಂದ್ರೆ, ಪ್ರೊಬ್ಯಾಬ್ಲಿ ದ ಕೋಲಿಯಾಪ್ಟೈಲ್
ಈಸ್ ಕಂಟೈನಿಂಗ್ ಸಮ್ ಕೆಮಿಕಲ್ ಸಬ್ಸ್ಟೆನ್ಸ್. ಯಾವುದೋ ಒಂದು ಕೆಮಿಕಲ್ ಸಬ್ಸ್ಟೆನ್ಸ್ ಇರಬೇಕು, ಅದಕ್ಕೆ ಹಾಗಾಗಿ ಏನಾಗ್ತಾ ಇದೆ, ಅದು ಬೆಳಕಿನ ಕಡೆಗೆ ಬಾಳ್ತಾ ಇದೆ. ಇಟ್ ಈಸ್ ಬೆಂಡಿಂಗ್ ಟುವರ್ಡ್ಸ್ ದಿ ಲೈಟ್ ಸೋರ್ಸ್ ಅಂತ ಒಂದು ಕನ್ಕ್ಲೂಷನ್ಗೆ ಬರ್ತಾರೆ. ಆ್ಯಂಡ್ ಇಂಟ್ರೆಸ್ಟಿಂಗ್ಲಿ ಇಟ್ ವಾಸ್ ಆ್ಯಕ್ಚುಲಿ ಅ ಸೈಂಟಿಸ್ಟ್ ಕಾಲ್ಡ್ ಆಸ್ F.W. ವೆಂಟ್. ಓಕೆ, ಇಟ್ ವಾಸ್ ಆ್ಯಕ್ಚುಲಿ ಅ ಸೈಂಟಿಸ್ಟ್ ಕಾಲ್ಡ್ ಆಸ್ ವೆಂಟ್, F.W. ವೆಂಟ್ ಅಂತ ಹೇಳ್ತಾರೆ. ಆ್ಯಂಡ್ ದಿಸ್ ಪರ್ಸನ್ ವಾಸ್ ದ ಫಸ್ಟ್ ಟೈಮ್ ಐಸೋಲೇಟೆಡ್ ಆಕ್ಸಿನ್. ಇದನ್ನು ಫಸ್ಟ್ ಟೈಮ್ ಐಸೋಲೇಟ್ ಮಾಡ್ಕೊಂಡು ತೊಗೊಂಡು ಬಂದವರು ಯಾರು, ಹೊರಗಡೆ ಪ್ಲಾಂಟಿಂದ, ಓಟ್ ಸೀಡ್ಲಿಂಗ್ಸಿಂದ ಫಸ್ಟ್ ಐಸೋಲೇಟ್ ಮಾಡಿದವರು ಯಾರು? ಇಟ್ ವಾಸ್ ಮೇನ್ಲಿ ದ ವೆಂಟ್. Okay, so this is mainly about the identification of the auxin, discovery of the auxin. The next one we are having is the gibberellic acid. Gibberellic acid or gibberellic acid both mean the same. Okay, pronunciation varies. Don't worry about that. So now the gibberellic acid actually, it was identified by the extract. Okay, ಇದನ್ನು ಹೆಂಗೆ ಐಡೆಂಟಿಫೈ ಮಾಡಿದ್ರು ಅಂತಂದರೆ, ಒಂದು ಫಂಗಸ್ ಬರುತ್ತೆ, ಓಕೆ, ಪ್ಯಾಥೋಜನ್ ಬರುತ್ತೆ, ಆ್ಯಂಡ್ ದಟ್ ಈಸ್ ಕಾಲ್ಡ್ ಆಸ್ ದ ಗಿಬ್ಬರೆಲ್ಲಾ ಫುಜಿಕೊರೊಯ್ ಅಂತ ಬರ್ತದೆ. ಓಕೆ, ಗಿಬ್ಬರೆಲ್ಲಾ ಫುಜಿಕೊರೊಯ್ ಅಂತ ಬರ್ತದೆ. ಆ್ಯಂಡ್ ದಿಸ್ ಗಿಬ್ಬರೆಲ್ಲಾ ಫುಜಿಕೊರೊಯ್ ಆ್ಯಕ್ಚುಲಿ ಕಾಸಸ್ ಎ ಡಿಸೀಸ್ ಕಾಲ್ಡ್ ಆಸ್ ಬಕಾನೆ. ಓಕೆ, ಬಾಕಾನೆ ಅಂತ ಕರಿತೀವಿ, ಹೌದಾ? ನಾವು ಬಕಾನೆ ಅಂತಂದರೆ, ಬಾಕಾ ಇನ್ ಜಾಪನೀಸ್ ಆ್ಯಕ್ಚುಲಿ ಮೀನ್ಸ್ ಸ್ಟುಪಿಡ್ ಅಂದಂಗೆ ಅರ್ಥ. ಸೊ ಲಿಟ್ರಲಿ ದ ಬಕಾನೆ ಮೀನ್ಸ್ ಸ್ಟುಪಿಡ್ ಆರ್ ಫೂಲಿಶ್ ಸೀಡ್ಲಿಂಗ್ಸ್ ಅಂತ ಕರಿತೀವಿ. ಇಟ್ ಇಸ್ ಕಾಲ್ಡ್ ಆಸ್ ಫೂಲಿಶ್. ಓಕೆ, ಫೂಲಿಶ್ ಸೀಡ್ಲಿಂಗ್ಸ್ ಅಂತ ಹೇಳ್ತೀವಿ ನಾವು ಇದಕ್ಕೆ. It is called as foolish seedlings anta karitivi, hauda? Now this was actually active substance from this particular fungus called as the ಗಿಬ್ಬರೆಲ್ಲಾ ಫುಜಿಕೊರೊಯ್ ಅಂತ ಹೇಳ್ತಾರೆ. ಇದನ್ನ ಫಸ್ಟ್ ಟೈಮ್ ಎಕ್ಸ್ಟ್ರಾಕ್ಟ್ ಮಾಡಿ ತೋರಿಸಿದ್ರು ಯಾರು? ಜಪನೀಸ್ ಸೈಂಟಿಸ್ಟ್ ಕಾಲ್ಡ್ ಆಸ್ ದಿ ಕುರೋಸಾವಾ. ಓಕೆ, ಆ್ಯಂಡ್ ದಿಸ್ ಆಕ್ಟಿವ್ ಸಬ್ಸ್ಟೆನ್ಸ್ ವಾಸ್ ಲೇಟರ್ ನೇಮ್ಡ್ ಆಸ್ ದಿ ಗಿಬ್ಬರ್ಲಿಕ್ ಆಸಿಡ್. ಸೊ ವಿ ಆಲ್ ನೋ, ಓಕೆ, ಗಿಬ್ಬರ್ಲಿಕ್ ಆಸಿಡ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಫಂಕ್ಷನ್ ಈಸ್ ಇಂಟರ್ನೋಡ್ ಲೆಂತ್ ಇರ್ತದಲ್ಲ, ಅದನ್ನ ಹೆಚ್ಚಿಗೆ ಮಾಡ್ತದೆ. ಇಟ್ ಇನ್ಕ್ರೀಸಸ್ ದ ಇಂಟರ್ನೋಡ್ ಲೆಂತ್ ವಿಚ್ ಇಸ್ ಕಾಲ್ಡ್ ಆಸ್ ಬೋಲ್ಟಿಂಗ್ ಅಂತ ಕರಿತೀವಿ. ಹಾಗಾಗಿ ಗಿಬ್ಬರ್ಲಿಕ್ ಆಸಿಡ್ಗೆ ಇನ್ನೊಂದು ಹೆಸರು ಬೋಲ್ಟಿಂಗ್ ಹಾರ್ಮೋನ್ ಅಂತಲೂ ಹೇಳ್ತೀವಿ ನಾವು, ಹೌದಾ? ಎಸ್, ಸೊ ದಿಸ್ ಇಸ್ ಮೇನ್ಲಿ ಅಬೌಟ್ ಅವರ್ ಹಾರ್ಮೋನ್ ಕಾಲ್ಡ್ ಆಸ್ ದಿ ಗಿಬ್ಬರ್ಲಿಕ್ ಆಸಿಡ್. ಎಸ್, next one we are having is the hormone called as kinetin. It's also called as cytokinin anta bartade. Okay, so now it was actually the Skoog and his co-workers. Skoog et al antadre co-workers, jotige sangadigaru. Okay, so Skoog and his co-workers actually observed that the callus of the tobacco stems, okay, ತಂಬಾಕು ಗಿಡದ್ದು ಸ್ಟೆಮ್ಸ್ ಇರ್ತದಲ್ಲ, ಅದರಿಂದ ಕ್ಯಾಲಸ್ ಬರುತ್ತೆ. ಓಕೆ, ದ ಕ್ಯಾಲಸ್ ಆಕ್ಚುಲಿ ಮೀನ್ಸ್ ಇಟ್ ಈಸ್ ಅ ಮಾಸ್ ಆಫ್ ಅನ್ಡಿಫ್ರೆನ್ಶಿಯೇಟೆಡ್ ಸೆಲ್ಸ್. ಗ್ರೂಪ್ ಆಫ್ ಅನ್ಡಿಫ್ರೆನ್ಶಿಯೇಟೆಡ್ ಆರ್ ಅ ಮಾಸ್ ಆಫ್ ಅನ್ಡಿಫ್ರೆನ್ಶಿಯೇಟೆಡ್ ಸೆಲ್ಸ್ ಇಸ್ ಕಾಲ್ಡ್ ಆಸ್ ದ ಕ್ಯಾಲಸ್ ಅಂತ ಕರಿತೀವಿ. ಓಕೆ, ಸೊ ನಾವು ವೆನ್ ಹಿ ಕೆಪ್ಟ್ ದಿಸ್ ಕ್ಯಾಲಸ್, ಓಕೆ, ಇನ್ ಅ ಮೀಡಿಯಂ, ಯಾವುದೋ ಒಂದು ಗ್ರೋತ್ ಮೀಡಿಯಂದಲ್ಲಿ ಈ ಕ್ಯಾಲಸ್ನ ಇಟ್ಟಾಗ ಇಟ್ ಪ್ರೊಲಿಫರೇಟೆಡ್ ಅಂದ್ರೇನು? ಇಟ್ ಸ್ಟಾರ್ಟೆಡ್ ಟು ಡಿವೈಡ್. ಓಕೆ, ಸೊ ದ್ಯಾಟ್ ಮೀಡಿಯಂ ಶುಡ್ ಕಂಟೈನ್ ಓನ್ಲಿ ದಿ ಆಕ್ಸಿನ್ಸ್ ಜೊತೆಗೆ ಈಸ್ಟ್ ಎಕ್ಸ್ಟ್ರಾಕ್ಟ್ ಆಗಿರ್ಬೋದು, ಕೋಕೋನಟ್ ಮಿಲ್ಕ್ ಆಗಿರ್ಬೋದು, ಆ್ಯಂಡ್ ವ್ಯಾಸ್ಕ್ಯುಲರ್ ಟಿಶ್ಯೂ ಎಕ್ಸ್ಟ್ರಾಕ್ಟ್ ಆಗಿರ್ಬೋದು. ಓಕೆ, ಸೊ he placed these callus of the tobacco stems, ತಂಬಾಕು ಗಿಡದ ಸ್ಟೆಮ್ ಇಂದ ಬಂದಿರೋಂಥ ಕ್ಯಾಲಸ್ನ ಒಂದು ಪ್ಲಾಂಟ್ ಗ್ರೋತ್ ಮೀಡಿಯಂದಲ್ಲಿ ಇಡ್ತಾರೆ. ಆ್ಯಂಡ್ ದ್ಯಾಟ್ ಕ್ಯಾಲಸ್ ಸ್ಟಾರ್ಟೆಡ್ ಟು ಪ್ರೊಲಿಫರೇಟ್. ಅದು ಬೆಳವಣಿಗೆ ಯಾವಾಗ ತೋರಿಸ್ತಂತಂದ್ರೆ, ಡಿಫ್ರೆನ್ಶಿಯೇಷನ್ ಯಾವಾಗ ಆಗ್ಲಿಕ್ಕಂತಂದ್ರೆ, ಓನ್ಲಿ ವೆನ್ ದ ಮೀಡಿಯಂ ಕಂಟೈನ್ಡ್ ಆಕ್ಸಿನ್ಸ್ ಅಲಾಂಗ್ ವಿತ್ ಒನ್ ಆಫ್ ದ ಎಕ್ಸ್ಟ್ರಾಕ್ಟ್ಸ್ ಆಫ್ ಈಸ್ಟ್ ಆರ್ ಕೋಕೋನಟ್ ಮಿಲ್ಕ್ ಆರ್ DNA ಆರ್ ಅಲಾಂಗ್ ವಿತ್ ದಟ್ ವ್ಯಾಸ್ಕ್ಯುಲರ್ ಟಿಶ್ಯೂದು ಎಕ್ಸ್ಟ್ರಾಕ್ಟ್ ಇದ್ದಾಗ ಮಾತ್ರ ಏನಾಯ್ತು, ದ ಟೊಬ್ಯಾಕೊ ಸ್ಟೆಮ್ ಬಂದಿರುವಂಥ ಕ್ಯಾಲಸ್ ಪ್ರೊಲಿಫರೇಷನ್ ಆಗ್ಲಿಕ್ಕೆ ಶುರು ಆಯಿತು. ಓಕೆ, ಲೇಟರ್ ಒನ್ ಮೋರ್ ಸೈಂಟಿಸ್ಟ್ ಅಲಾಂಗ್ ವಿತ್ ದಿ ಸ್ಕೂಗ್, ದಟ್ ಈಸ್ ಮಿಲ್ಲರ್ ಆ್ಯಂಡ್ ಸ್ಕೂಗ್, ಇಬ್ರು ಬರ್ತಾರೆ. ಓಕೆ, ಸೊ ದೀಸ್ ಪೀಪಲ್ ಆಕ್ಚುಲಿ ಐಡೆಂಟಿಫೈ ಇಟ್ ಆಸ್ ವಾಟ್? ಕೈನೆಟಿನ್ ಅಂತ ಹೇಳ್ತಾರೆ ಅವರು. ಇಟ್ಸ್ ಕಾಲ್ಡ್ ಆಸ್ ವಾಟ್? ಕೈನೆಟಿನ್ ಅಂತ ರೆಫರ್ ಮಾಡ್ತಾರೆ, ರೈಟ್? Now, there is one more hormone called as the abscisic acid ಅಂತ ಕರಿತೀವಿ. ಓಕೆ, ಸೆನೆಸೆನ್ಸ್ನ ಇಂಡ್ಯೂಸ್ ಮಾಡುತ್ತೆ, ಏಜಿಂಗ್ನ ಇಂಡ್ಯೂಸ್ ಮಾಡುತ್ತೆ ಅಂತ ಹೇಳ್ತೀವಿ. ಆಬ್ಸಿಷನ್ ಅಂತ ನಾವು ಕರಿತೀವಿ. ಓಕೆ, ಆಬ್ಸಿಷನ್ ಅಂತಂದ್ರೆ ಇಟ್ ಈಸ್ ಎ ನ್ಯಾಚುರಲ್ ವೇ ಆಫ್ ವಾಟ್ ವಿ ಕ್ಯಾನ್ ಸೇ ಫಾಲಿಂಗ್ ಆಫ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್. ಇಟ್ ಇಸ್ ಕಾಲ್ಡ್ ಆಸ್ abscission ಅಂತ ಹೇಳ್ತೀವಿ. Now this was actually reported independently by 3 different research groups. ಓಕೆ, ಬೇರೆ ಬೇರೆ ರಿಸರ್ಚ್ ಮಾಡ್ತಾ ಇರುವಂಥ ಗ್ರೂಪ್ಸು 3 ಡಿಫ್ರೆಂಟ್ ಸಬ್ಸ್ಟೆನ್ಸಸ್ನ ಹೇಳ್ತಾರೆ ತಮ್ಮ ವರ್ಕ್ನಲ್ಲಿ. ದ ನೇಮ್ ವಾಸ್ ಗಿವನ್ ಆಸ್ ಇನ್ಹಿಬಿಟರ್ ಬಿ, ಆಬ್ಸಿಷನ್ ಬಿ ಅಂತ ಹೇಳ್ತಾರೆ, ಆ್ಯಂಡ್ ಇನ್ನೊಬ್ರದಕ್ಕೆ ಡಾರ್ಮಿನ್ ಅಂತ ಕರೀತಾರೆ. ಇನ್ನೊಂದು ಗ್ರೂಪ್ ಅದಕ್ಕೆ ಡಾರ್ಮಿನ್ ಅಂತ ಹೆಸರಿಡ್ತಾರೆ. ಆ್ಯಂಡ್ ಇಂಟ್ರೆಸ್ಟಿಂಗ್ಲಿ, upon going through the chemical properties of these 3 substances, it was identified that ಇವು 3 ಒಂದೇ ಅಂತ ಗೊತ್ತಾಗತ್ತೆ ಅವ್ರಿಗೆ. Okay, all of these 3 were actually identical, and hence they were given a common name, that is the abscisic acid ಅಂತ ಹೇಳ್ತಾರೆ.
right? So this is mainly about the discovery and identification of abscisic acid. The last one we are having is the what we can say ethylene ಅಂತ ಹೇಳ್ತೀವಿ. Now ethylene was actually first time reported by the scientist called as the Cousins. Okay, HH ಬರೋದಿಲ್ಲ, I got an confusion over here. HH ಬರೋದಿಲ್ಲ. Okay, Cousins ಅಂತ ಒಬ್ರು scientist ಬರ್ತಾರೆ. Okay, so he actually identified this volatile substance. Volatile ಅಂತಂದ್ರೆ gaseous nature ಇರ್ತದೆ, and it what we can say, it goes off into air very easily, and it interestingly caused unripe bananas to become ripe. Okay, ಅಂದ್ರೆ ಯಾವಾಗ ಅಗದಿ ರೈಪ್ ಆಗಿರೋ ಅಂತ ಒಂದು ಆರೆಂಜ್ನ ಇನ್ನೂ ಕಾಯಿರೋ ಅಂತ ಒಂದು ಬನಾನಾ ಹತ್ರ ಇಟ್ಟಾಗ ಏನಾಯ್ತು, ದ ಬನಾನಾಸ್ ಆಕ್ಚುಲಿ ರೈಪ್, ಹಣ್ಣಾಗ್ಲಿಕ್ಕೆ ಶುರು ಆಯ್ತು. ಓಕೆ, ಸೊ ಲೇಟರ್ ದಿಸ್ ನೇಮ್ ಗಿವನ್ ವಾಸ್, ಇಟ್ ವಾಸ್ ಇಥಿಲಿನ್. So this is the only gaseous hormone in the plant body. It is also called as the gaseous plant growth regulator. So this is how all the different types of what we can say, the growth regulators were actually identified. Okay, so to remember all these, you may expect a few questions based upon these properties. Now let us look into some important what we can say plant growth regulators. Okay, so here I have made actually a table, and based upon the table it is very easy for you to remember how it was actually identified. And here first we are having is the name. Okay, here first we are having is the name, and then we will look into where it was actually identified for the first time, and then we will look into some of its important functions. Okay, so functions ಬಹಳ ನಮಗೆ ಇಂಪಾರ್ಟೆಂಟ್ ಇದೆ, ಇದನ್ನ ಪಕ್ಕಾ ನಿಮ್ಗೆ ಏನ್ ಮಾಡ್ತಾರೆ ಎಕ್ಸಾಮ್ ನಲ್ಲಿ ಕೇಳ್ತಾರೆ. Okay, so as I told in the first class that the way that major of the questions are actually asked are the auxindu ಮತ್ತೆ ಅದರ ಫಂಕ್ಷನ್. Okay, sorry, it is mainly plant growth regulators and their particular functions. Okay, so direct question ಆಗಿರ್ಬೋದು, ಇಲ್ಲ ಅಂದ್ರೆ match the following ಆದ್ರೂ ಆಗಿ ನಿಮ್ಗೆ ಕೇಳ್ತಾರೆ, right? So this is mainly we will first start the discussion about our auxins. So now it was mainly isolated from the human urine. Okay, human urine ಇಂದ isolate ಮಾಡಿರುವಂತ first ಇದು plant hormone, and it was mainly produced by the growing shoot and root apex ಅಂತ ಕರಿತೀವಿ. Okay, so now you know that in the case of plant the shoot and root ಒಳಗಡೆ ಏನಾಗುತ್ತೆ, you find mainly meristematic tissues. Okay, so meristematic tissues mainly growth ಗೆ ಏನ್ ಬೇಕಾಗುತ್ತೆ ನಮಗೆ, this particular hormone is required. Okay, so ಹಾಗಾಗಿ you see that this particular auxin is produced more in quantity in only the growing parts of the plant body, that is shoot and our root. And generally the natural auxins are, for example, indole 3-acetic acid, and one more is the indole butyric acid anta kariತೀವಿ. These two are what we can say naturally occurring, plant body alli naturally occurring ಆಗ್ತಾ ಇರೋ ಅಂತ ಇದು auxin ಅಂತ ರೆಫರ್ ಮಾಡ್ತೀವಿ. Okay, and and one more we are having is the NAA, naphthalene acetic acid ಅಂತ ಕರಿತೀವಿ. Okay, and one more we are having is the 2,4-D ಅಂತ ಕರಿತೀವಿ. It is called as 2,4-dichlorophenoxyacetic. Okay, 2,4-D ಅಂತಂದ್ರೆ it is 2,4-dichlorophenoxyacetic acetate ಅಂತ ಕರಿತೀವಿ, ಹೌದಾ? So now this is actually a pesticide. Remember this, it's actually herbicide ಅಂತ ಹೇಳ್ತೀವಿ. Pesticide is a very general term. Okay, so this is actually a herbicide ಅಂತ ಹೇಳ್ತೀವಿ. So naphthalic acetic acid, abbreviated as NAA, and 2,4-D are examples for synthetic auxins. ಅಂದ್ರೆ ಇದು ಪ್ಲಾಂಟ್ ಬಾಡಿಯಲ್ಲಿ ಕಂಡು ಬರೋದಿಲ್ಲ, but instead it is actually synthesized outside the chemically synthesized ಆಗಿರುವಂಥ ಪ್ಲಾಂಟ್ ಬಾಡಿಯಿಂದ ನಾವು ಏನು ಮಾಡಿದ್ವಿ, ಇಂಡೋಲ್ ಎಸ್ಟಿಕ್ ಆಸಿಡ್ ಮತ್ತು ಇಂಡೋಲ್ ಬ್ಯೂಟಿಕ್ ಆಸಿಡ್ನ ನಾವು ರೆಫರೆನ್ಸ್ ಆಗಿ ಇಟ್ಟುಕೊಂಡು ನಾವು ಒಂದು ಆರ್ಟಿಫಿಷಿಯಲಿ ಆಕ್ಸಿನ್ನ ತಯಾರಿಸ್ಕೊಂಡಿದ್ದೀವಿ, ರೈಟ್? ಸೊ ಅದಕ್ಕೆ ಎರಡು ಎಕ್ಸಾಂಪಲ್ ಬರುತ್ತೆ. ದ ಫಸ್ಟ್ ಒನ್ ವಿ ಆರ್ ಹ್ಯಾವಿಂಗ್ ಇಸ್ ದಿ naphthalene acetic acid, that is NAA, and one more is the 2,4-D, right? So let us look into the roles of the auxins. The first important function is that it mainly initiates the roots in the stem cuttings. Okay, ನಾವು ಯಾವಾಗ ಸ್ಟೆಮ್ ಕಟಿಂಗ್ನ ಒಂದು ಕಡೆ ಪ್ಲಾಂಟ್ ಮಾಡ್ತೀವಿ, ಆಕ್ಸಿನ್ ನಾವೇನಾದರೂ ಅಪ್ಲೈ ಮಾಡಿದ್ರೆ ರೂಟ್ ಇನಿಷಿಯೇಷನ್ ಮಾಡಿಸ್ಲಿಕ್ಕೆ ಹೆಲ್ಪ್ ಮಾಡುತ್ತೆ, ಹೌದಾ? ಆ್ಯಂಡ್ ನೆಕ್ಸ್ಟ್ ಒನ್ ವಿ ಆರ್ ಹ್ಯಾವಿಂಗ್, ಇಟ್ ಈಸ್ ಮೇನ್ಲಿ ಯೂಸ್ಡ್ ಆಸ್ ಅ ರೈಪನಿಂಗ್ ಏಜೆಂಟ್. ಇಟ್ ಕ್ಯಾನ್ ಬಿ ಯೂಸ್ಡ್ as what? ರೈಪನಿಂಗ್ ಏಜೆಂಟ್. ಎಕ್ಸಾಂಪಲ್ಸ್ ವಿ ಆರ್ ಮೇನ್ಲಿ ಹ್ಯಾವಿಂಗ್ ಪೈನಾಪಲ್ಸ್. ಓಕೆ, ರೈಪನಿಂಗ್ ಏಜೆಂಟ್ ಅಂತ ನಾವು ಇದನ್ನು ಯೂಸ್ ಮಾಡ್ಬೋದು. It is also used for plant propagation. We can use this as for
an agent for mainly the plant propagation. Okay, we can also use it for preventing early dropping of a fruit and a leaf. Okay, ಗಿಡದಲ್ಲಿರುವಂಥ ಹಣ್ಣು ಆಗಿರ್ಬೋದು ಮತ್ತು ಲೀಫ್ ಆಗಿರ್ಬೋದು ಲಘು ಬೀಳಬಾರ್ದು ಪ್ಲಾಂಟ್ ಬಾಡಿಯಿಂದ, ಅಂದರೆ ಆಬ್ಸೆಷನ್ ಬೇಗ ಆಗಬಾರ್ದು. ಅದನ್ನು ಪ್ರಿವೆಂಟ್ ಮಾಡಲಿಕ್ಕೋಸ್ಕರ ನಾವೇನು ಮಾಡ್ಬೋದು, ವಿ ಕ್ಯಾನ್ ಯೂಸ್ ಆಕ್ಸಿನ್ಸ್, ರೈಟ್. And we can use this for the most important function, that is the overcoming of apical dominance ಅಂತ ಕರಿತೀವಿ. ಎಪಿಕಲ್ ಡಾಮಿನೆನ್ಸ್ ಅಂದರೆ ನೀವು ನೋಡಿರ್ಬೋದು. ಓಕೆ, ಈಗ ಅಕಸ್ಮಾತು ಒಂದು ಗಿಡ ಬೆಳೀತಾ ಇದೆ ಅಂತಂದರೆ ಒಂದು ಬ್ರಾಂಚ್ನಲ್ಲಿ ಜನರಲಿ ದಿಸ್ ಇಸ್ ದ ಟಿಪ್, ರೈಟ್. ಸೊ ಇಲ್ಲಿಂದನೇ ಮುಂದೆ ಬೆಳೀತಾ ಹೋಗುತ್ತೆ, ಹೌದಾ. ಲ್ಯಾಟ್ರಲ್ ಬಡ್ ಬರೋದಿಲ್ಲ. ಓಕೆ, ಲ್ಯಾಟ್ರಲ್ buds don't appear, right. They don't appear. Okay, so the lateral buds will start to sprout. Lateral buds ಬರ್ಲಿಕ್ಕೆ ಶುರು ಆಗುತ್ತೆ ಯಾವಾಗ, ಓನ್ಲಿ ವೆನ್ ಯು ರಿಮೂವ್ ದಿಸ್. ಓಕೆ, ಇದು ಮ್ಯಾಲ್ಗಡೆ ಎಪೆಕ್ಸ್ ಇರ್ತದಲ್ಲ ಟಿಪ್ಪು, ಇದನ್ನ ನೀವು ಏನು ಮಾಡಬೇಕು, ರಿಮೂವ್ ಮಾಡಬೇಕು, ರೈಟ್. ಸೊ ವೆನ್ ಯು ರಿಮೂವ್ ದಿಸ್, ದೆನ್ ಓನ್ಲಿ ವಾಟ್ ಹ್ಯಾಪನ್ಸ್, ದ ಲ್ಯಾಟ್ರಲ್ ಬರ್ಡ್ಸ್. ಓಕೆ, ಈ ಬ್ರಾಂಚ್ ಇದಿರ್ತದಲ್ಲ, ಬ್ರಾಂಚ್ ಆಕ್ಸೆಸ್ ನಲ್ಲಿ ಬರ್ತದೆ, ಒಂದು ಲ್ಯಾಟ್ರಲ್ ಬಡ್ ಅಂತ ಬರುತ್ತೆ. ಆ ಲ್ಯಾಟ್ರಲ್ ಬಡ್ ಏನಾಗಿ ಶುರು ಆಗುತ್ತೆ, ಹೊಸ ಬ್ರಾಂಚ್ ಆಗಿ ಹೊಸದಾಗಿ ಬೆಳಿಲಿಕ್ಕೆ ಶುರು ಆಗುತ್ತೆ, ಹೌದಾ. ಸೊ ಇನ್ ದ ಪ್ರೆಸೆನ್ಸ್ ಆಫ್ ದಿಸ್ ಎಪೆಕ್ಸ್, ದ ಲ್ಯಾಟ್ರಲ್ ಬರ್ಡ್ಸ್ ವಿಲ್ ನಾಟ್ ಕಮ್. ಓಕೆ, ವಿಲ್ ನಾಟ್ ಗ್ರೋ. ದಿಸ್ ಇಸ್ ಕಾಲ್ಡ್ ಆಸ್ ಎಪಿಕಲ್ ಡಾಮಿನೆನ್ಸ್ ಅಂತ ಕರಿತೀವಿ. ಓಕೆ, ಸೊ ವೆನ್ ಯು ರಿಮೂವ್ ದಿಸ್, ವಾಟ್ ವಿ ಕ್ಯಾನ್ ಸೇ ಎಪೆಕ್ಸ್ of the plant growing part, you can see that the lateral buds will start to grow. Okay, so hence we can say that we do use this for overcoming of apical dominance. Okay, auxins are mainly used for overcoming of apical dominance. The next one is they are mainly used for parthenocarpy. Okay, parthenocarpic fruits ಅಂತ ಹೇಳ್ತೀವಿ. ವಿದೌಟ್ ಫರ್ಟಿಲೈಸೇಷನ್ ಇಂದ ಫಾರ್ಮೇಷನ್ ಆಗುವಂಥ ಫ್ರೂಟ್ಸ್ಗೆ ನಾವೇನಂತ ರೆಫರ್ ಮಾಡ್ತೀವಿ, ಪಾರ್ಥೆನೋಕಾರ್ಪಿಕ್ ಫ್ರೂಟ್ಸ್ ಅಂತ ಕರಿತೀವಿ, ಹೌದಾ. ಎಕ್ಸಾಂಪಲ್ಸ್ ಮೇನ್ಲಿ ಟೊಮೆಟೊ ಪಾರ್ಥೆನೋಕಾರ್ಪಿಯಿಂದ ಬೆಳಿಲಿಕ್ಕೋಸ್ಕರ ನಾವೇನು ಯೂಸ್ ಮಾಡ್ತೀವಿ, ಆಕ್ಸಿನ್ಸ್ ಯೂಸ್ ಮಾಡ್ತೀವಿ. ಅಂಡ್ ಸಮ್ ಆಫ್ ದೆಮ್ ಆರ್ ಆಕ್ಚುಲಿ ಯೂಸ್ಡ್ ಆಸ್ ವಾಟ್, ಪೆಸ್ಟಿಸೈಡ್ಸ್, ಆಸ್ ಐ ಮೆನ್ಷನ್, ದಟ್ ಈಸ್ ದಿ 2,4-D ಅಂತ ಹೇಳ್ತೀವಿ. ಸೊ 2,4-D is actually used for dicot weeds. ಓಕೆ, ಡಯಕಾಟ್ ವೀಡ್ಸ್ ಇರ್ತಾವಲ್ಲ ಪ್ಲಾಂಟಿಂಗ್ಸು ಎಲ್ಲಿ ಫೀಲ್ಡ್ನಲ್ಲಿ, ಅದನ್ನು ಸ್ಪೆಸಿಫಿಕಲಿ ಕಿಲ್ ಮಾಡಲಿಕ್ಕೋಸ್ಕರ ನಾವೇನು ಮಾಡ್ತೀವಿ, ವಿ ಯೂಸ್ ದಿಸ್. ಬಟ್ ದಿಸ್ 2,4-D ಡಸ್ ನಾಟ್ ಹ್ಯಾವ್ ಎನಿ ಕೈಂಡ್ ಆಫ್ ಎಫೆಕ್ಟ್ಸ್ ಆನ್ ದಿ ಮೊನೋಕಾಟ್ ಪ್ಲಾಂಟ್ಸ್. ಗ್ರಾಸಸ್ ಮೇಲೆ, ಮೊನೋಕಾಟ್ಸ್ ಮೇಲೆ ಯಾವುದೇ ಥರ ಎಫೆಕ್ಟ್ ತೋರಿಸೋದಿಲ್ಲ. ಇಟ್ ಈಸ್ ಅ ಸ್ಪೆಸಿಫಿಕ್ ಕಿಲ್ಲಿಂಗ್ ಏಜೆಂಟ್ ಫಾರ್ ದಿ ಡಯಕಾಟ್ ವೀಡ್ಸ್, ರೈಟ್. ಸೊ ಇನ್ ದಿಸ್ ವೇ we mainly use auxins and for the various purposes, right. So this was mainly about the auxins. So now let us look into the next one, that is the gibberellins anta karite ಅಥವಾ gibberellic acid anta karite. Gibberellins ನಲ್ಲಿ there are more than 100 different type of varieties that have been reported. Okay, more than 100 type of varieties have been reported, right. But however there are 3 different forms, that is GA1 ಅಂತ ಹೇಳ್ತೀವಿ, GA2 ಅಂತ ಹೇಳ್ತೀವಿ, and finally we are looking over here is the GA3 ಅಂತ ಹೇಳ್ತೀವಿ. And the most active and most studied form is actually our gibberellic acid 3 ಅಂತ ಹೇಳ್ತೀವಿ, ಹೌದಾ. So GA3 is the most studied and also the most active form ಅಂತ ಹೇಳ್ತೀವಿ. So let us look into its important functions over here. Okay, so here as we know that it is mainly involved, gibberellic acid is mainly involved in increasing the length of the stem axis, stem branch the axis na increase ಮಾಡುತ್ತೆ. ಓಕೆ, ಎಕ್ಸಾಂಪಲ್ ಗ್ರೇಪ್ ಸ್ಟಾಕ್ಸ್. ಓಕೆ, ವೈನ್ಸ್ ಅಂತ ಹೇಳ್ತೀವಿ ನಾವು, ಮೇನ್ಲಿ ಗ್ರೇಪ್ ವೈನ್ ಅಂತ ಇರ್ತದೆ, ಬಳ್ಳಿಗೆ ನಾವೇನಂತೀವಿ, ಎಸ್, ವೈನ್ಸ್ ಸ್ಟಾಕ್ ಅಂತ ಬರ್ತದೆ. ಓಕೆ, ಸೊ ಅದರದ್ದು ಲೆಂತನ್ನು ಇನ್ಕ್ರೀಸ್ ಮಾಡಲಿಕ್ಕೋಸ್ಕರ ನಾವೇನು ಮಾಡ್ತೀವಿ, ಗಿಬ್ಬರ್ಲಿಕ್ ಆ್ಯಸಿಡ್ನ ಯೂಸ್ ಮಾಡ್ತೀವಿ. ಓಕೆ, ಆ್ಯಂಡ್ ಆಲ್ಸೋ ವಿ ಅಪ್ಲೈ ಟು ಆಪಲ್ ಪ್ಲಾಂಟೇಶನ್ಸ್. ವಿ ಆಲ್ಸೋ ಯೂಸ್ ದಿ ಗಿಬ್ಬರ್ಲಿಕ್ ಆ್ಯಸಿಡ್ ಫಾರ್ ದಿ ಆಪಲ್ ಪ್ಲಾಂಟೇಶನ್ಸ್, ಆ್ಯಂಡ್ ಇಟ್ ಈಸ್ ಮೇನ್ಲಿ ಯೂಸ್ಡ್ ಫಾರ್ ಆಪಲ್ ಪ್ಲಾಂಟೇಶನ್ ಬಿಕಾಸ್ ಇಟ್ ಇಂಪ್ರೂವ್ಸ್ ದಿ ಶೇಪ್. ಓಕೆ, ನಾವು ನೋಡ್ತೀವಲ್ಲ, ನಾವು ಮಾರ್ಕೆಟಿಗೆ ಹೋದಾಗ ನಾವು ಆ್ಯಪಲ್ ಯಾವ ಥರ ತೊಗೋತೀವಿ, ಅಗದಿ ಚಲೋ ದುಂಡಂಗಿರೋ ಅಂತ ಒಂದು ಆ್ಯಪಲ್ನ ತೊಗೋತೀವಲ್ವ. ಓಕೆ, ಹಾಂ, ಈ ಥರ ಆ್ಯಪಲ್ ಇರೋಂಥ ತೊಗೋತೀವಿ ನಾವು, ಹೌದಾ. ಅಗದಿ ವೆರಿ ಚೆನ್ನಾಗಿರುವಂಥ ಶೇಪ್ನ ನಾವು ಅಗದಿ ಪಿಕ್ ಮಾಡ್ತೀವಿ, ರೈಟ್. ಸೊ ದಿಸ್ ಈಸ್ ಮೇನ್ಲಿ ಬಿಕಾಸ್ ಆಫ್ ಅವರ್ ಗಿಬ್ಬರ್ಲಿಕ್ ಆ್ಯಸಿಡ್. ವಿ ಅಪ್ಲೈ ಇಟ್ ಆ್ಯಂಡ್ ಆಲ್ಸೋ ಇಟ್ ಕಾಸಸ್ ಎಲಾಂಗೇಷನ್ ಆಫ್ ದ ಫ್ರೂಟ್ ಸ್ವಲ್ಪ ಏನಾಗುತ್ತೆ, ರೌಂಡ್ ಬೆಳೆಯಂಗಿಲ್ಲ, ಸ್ವಲ್ಪ ಉದ್ದ ಬೆಳೆಯುತ್ತೆ, ರೈಟ್. ಸೊ ದಿಸ್ ಈಸ್ ಮೇನ್ಲಿ ಬಿಕಾಸ್ ಆಫ್ ಆಕ್ಷನ್ ಆಫ್ ದಿ ಗಿಬ್ಬರ್ಲಿನ್ಸ್. ನೌ the next one is, it is mainly used for the speeding up of the malting process. Okay, brewing ಅಂತ ಹೇಳ್ತೇವೆ ನಾವು. ಬ್ರೀವಿಂಗ್ ಇಂಡಸ್ಟ್ರಿ ಬರ್ತದಲ್ಲ, ಲಿಕರ್ ಇಂಡಸ್ಟ್ರಿಗೆ ನಾವೇನಂತ ಹೇಳ್ತೀವಿ, ಮದ್ಯಪಾನ. ಓಕೆ, ಬ್ರೀವಿಂಗ್ ಇಂಡಸ್ಟ್ರಿ ಒಳಗೆ ನಾವೇನು ಮಾಡ್ತೀವಿ, ಮಾಲ್ಟಿಂಗ್ ಅಂತ ಬರ್ತದೆ. ಮಾಲ್ಟಿಂಗ್ ಇಸ್ ವೇರ್ ವಿ ಆಕ್ಚುಲಿ ಯೂಸ್ ದಿ ಗ್ರೇನ್ಸ್. ಓಕೆ, ultimately all the alcoholic products is mainly derived from the cereals, grains. Okay, so
ದ ಇನಿಷಿಯಲ್ ಸ್ಟೇಜ್ ವಿ ಆರ್ ಹ್ಯಾವಿಂಗ್ ಇಸ್ ಕಾಲ್ಡ್ ಆಸ್ ದ ಮಾಲ್ಟಿಂಗ್ ಅಂತ ಬರ್ತದೆ. ಈ ಮಾಲ್ಟಿಂಗ್ ಪ್ರೊಸೆಸ್ನ ಸ್ವಲ್ಪ ಫಾಸ್ಟ್ ಮಾಡಲಿಕ್ಕೆ, ಸ್ಪೀಡಿಂಗ್ ಅಪ್ ಮಾಡಲಿಕ್ಕೆ ನಾವೇನು ಮಾಡ್ತೀವಿ, ವಿ ಯೂಸ್ ದಿ ಗಿಬ್ಬರ್ಲಿನ್ಸ್. And next we also use it for the lengthening of the sugar cane internode length. ಓಕೆ, ಸೊ ಏನಾಗುತ್ತೆ, ಇದು ಶುಗರ್ ಕೇನ್ ಅದು ಲೆಂತ್ ಅನ್ನ ಇನ್ಕ್ರೀಸ್ ಮಾಡುತ್ತೆ. ಸೊ ಮೋರ್ ದ ಲೆಂತ್ ಮೋರ್ ದಿ ಕಾರ್ಬೋಹೈಡ್ರೇಟ್ ಕ್ಯಾನ್ ಬಿ ಸ್ಟೋರ್ಡ್, ಆಸ್ ಅ ರಿಸಲ್ಟ್ ಮೋರ್ ಈಲ್ಡ್ ಅಂತ ಹೇಳ್ತೀವಿ. ನಮಗೆ ಶುಗರ್ ಕೇನ್ ಎಷ್ಟು ಉದ್ದ ಬೆಳೆಯುತ್ತೋ ಅಷ್ಟು ಹೆಚ್ಚಿಗೆ ಕಾರ್ಬೋಹೈಡ್ರೇಟ್ ಸ್ಟೋರ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಶುಗರ್ ಕೇನಿಗೆ. ಹಾಗಾಗಿ ನಾವು ಏನಂತ ಹೇಳ್ಬೋದು, ಹೆಚ್ಚಿಗೆ ಈಲ್ಡ್ ಕೊಡುತ್ತೆ, ಹೆಚ್ಚಿಗೆ ಇಳುವರಿ ಕೊಡುತ್ತೆ ಅಂತ ಹೇಳ್ಬೋದು, ರೈಟ್. ಸೊ ದ್ಯಾಟ್ ಈಸ್ ವೈ ವಿ ಯೂಸ್ ದಿಸ್. And we also see that application of gibberellic acid to conifers hastens ಅಂತಂದ್ರೆ ಫಾಸ್ಟನಿಂಗ್ ಅಂತ ಹೇಳ್ತೀವಿ. hastens the maturity, ಬೇಗ ಮೆಚುರಿಟಿ ಮಾಡಿಸುತ್ತೆ, and also the seed production is also early ಅಂತ ಹೇಳ್ತೀವಿ. ಓಕೆ, early seed production ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. and bolting ಅಂತಂತೀವಿ. bolting ಅಂತಂದ್ರೆ ಸೇಮ್, bolting means mainly increasing the length of the ಇಂಟರ್ನೋಡ್ ಲೆಂತ್ ಅನ್ನ ಇನ್ಕ್ರೀಸ್ ಮಾಡೋಕೆ ನಾವೇನಂತ ಕರಿತೀವಿ, ಬೋಲ್ಟಿಂಗ್ ಅಂತ ಹೇಳ್ತೀವಿ, ರೈಟ್. ಸೊ it is mainly used as a bolting agent or bolting hormone for cabbages, beet and also the rosette habit ಅಂತ ಕರಿತೀವಿ. rosette ಅಂತಂದ್ರೆ ಈ ತರ ಫ್ಲವರ್ ಗುಚ್ಛದ ರೀತಿಯಲ್ಲಿ ಇರುವಂತ ಬೆಳೆಯುವಂತ ನಾವೇನಂತ ಕರಿತೀವಿ, ವಿ ಕಾಲ್ ಇಟ್ ಆಸ್ ರೋಸೆಟ್ ಅಂತ ಕರಿತೀವಿ. ಗುಚ್ಛದ, ನೀವು ಬೊಕೆ ನೋಡಿದ್ರಲ್ಲ, ಸೊ ಆ ಥರ ಒಂದು ಹಿಂಗೆ ಸರ್ಕ್ಯುಲರ್ ಪ್ಯಾಟರ್ನ್ ಅಲ್ಲಿ ಬೆಳೆಯುತ್ತೆ, ಪ್ಯಾಟರ್ನ್ ಯಾವುದು ಲೀಫ್ ಅರೇಂಜ್ಮೆಂಟ್, ದ್ಯಾಟ್ ಈಸ್ ಕಾಲ್ಡ್ ಆಸ್ ರೋಸೆಟ್ ಅಂತ ಹೇಳ್ತೀವಿ, ಹೌದಾ. ಸೊ ರೋಸೆಟ್ ಹ್ಯಾಬಿಟ್ ನಲ್ಲಿ ಬೋಲ್ಟಿಂಗ್ ನ ಇಂಡ್ಯೂಸ್ ಮಾಡಲಿಕ್ಕೆ ಪ್ಲಾಂಟ್ಸ್ ನಲ್ಲಿ ನಾವೇನ್ ಮಾಡ್ತೀವಿ, ಗಿಬ್ಬರ್ಲಿನ್ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ವಿ ಆಲ್ಸೋ ಕಾಲ್ ಗಿಬ್ಬರ್ಲಿನ್ ಆಸ್ ಅವರ್ ಬೋಲ್ಟಿಂಗ್ ಹಾರ್ಮೋನ್, right. Yes, so this is mainly about our gibberellins. Let us look into one more hormone, that is the cytokinins. Now in the case of cytokinins, we can say that it mainly shows effects on the cytokinesis. It mainly shows effects on the cytokinesis. Now it was actually identified and discovered as kinetin ಅಂತ ಹೇಳ್ತೀವಿ. ಕೈನೆಟಿನ್ ಅಂತ ಅದಕ್ಕೆ ಫಸ್ಟ್ ನೇಮಿಂಗ್ ಕೊಟ್ಟರು, ಯಾಕಂತಂದ್ರೆ ಇಟ್ ವಾಸ್ ಮೇನ್ಲಿ ಹ್ಯಾವಿಂಗ್ ಎಫೆಕ್ಟ್ಸ್ ಆನ್ ದಿ ಸೈಟೋಕೈನಸಿಸ್. Now one type of cytokinin, okay, see what it is told is they generally never occur naturally in the case of plants. Okay, cytokinins plants ಒಳಗಡೆ ನ್ಯಾಚುರಲಿ ಎಂದು ಆಕರ್ ಆಗೋದಿಲ್ಲ, ಹೌದೇ. ಆದ್ರೆ ಈ ಕಾರ್ನ್ ಕೇರ್ನಲ್ಸ್ ನಲ್ಲಿ ಮತ್ತು ಕೋಕೋನಟ್ ಮಿಲ್ಕ್ ನಲ್ಲಿ ಏನಾಗುತ್ತೆ, ಒಂದು ಸ್ವಲ್ಪ ಸೈಟೋಕೈನಿನ್ಗೆ ಸಿಮಿಲರ್ ಆಗಿರುವಂತ ಒಂದು ಕಂಪೌಂಡ್ ಬರುತ್ತೆ, ದಟ್ ಈಸ್ ಕಾಲ್ಡ್ ಆಸ್ ದಿ ಜಿಯಾಟಿನ್ ಅಂತ ಹೇಳ್ತೀವಿ. ಓಕೆ, ಎಸ್, ಜಿಯಾಟಿನ್ ಇಸ್ ಸಮ್ವಾಟ್ ಸಿಮಿಲರ್ ಟು ದಿಸ್ ಕೈಂಡ್ ಆಫ್ ವಾಟ್ ವಿ ಕ್ಯಾನ್ ಸೇ cytokinins. And generally again, as we said in the case of auxin, cytokinins also are produced in the rapid growing parts, shoot apex ಆಗಿರ್ಬೋದು, root apex ಆಗಿರ್ಬೋದು, ಅಲ್ಲಿ ಬಹಳ ಬರುತ್ತೆ. Now the next one we are having is a nutrient mobilization. We are having what? Nutrient mobilization. Now ನ್ಯೂಟ್ರಿಯೆಂಟ್ ಮೊಬಿಲೈಸೇಷನ್ ಅಂತಂದ್ರೆ ಬೇರೆ ಬೇರೆ ಎಲ್ಲಿ ನ್ಯೂಟ್ರಿಯೆಂಟ್ ರಿಕ್ವೈರ್ಮೆಂಟ್ ಇರ್ತದಲ್ಲ, ಅಂದ್ರೆ ಓಲ್ಡ್ ಏಜ್ ಪಾರ್ಟ್ ಇಂದ ಏನಾಗುತ್ತೆ, ದ ನ್ಯೂಟ್ರಿಯೆಂಟ್ ಇಸ್ ರಿಮೂವ್ಡ್ ಅಂಡ್ ಸೆಂಟ್ ಟುವರ್ಡ್ಸ್ ದಿ ಯಂಗ್ ಪಾರ್ಟ್ ಆಫ್ ದ ಪ್ಲಾಂಟ್ ಬಾಡಿ. ದಿಸ್ ಇಸ್ ಕಾಲ್ಡ್ ಆಸ್ ನ್ಯೂಟ್ರಿಯೆಂಟ್ ಮೊಬಿಲೈಸೇಷನ್ ಅಂತ ಹೇಳ್ತೀವಿ. ಅಂಡ್ ಆಲ್ಸೋ ಇಟ್ ಡಿಲೇಸ್ ದಿ ಸೆನೆಸೆನ್ಸ್. ಡಿಲೇಸ್ ಅಂತಂದ್ರೆ ಸ್ಲೋ ಡೌನ್ ಮಾಡುತ್ತೆ ಪ್ಲಾಂಟ್ ಏಜಿಂಗು. And next it mainly promotes the new leaves growth and also chloroplast in the case of leaves, and a lateral shoot growth and adventitious shoot growth na promote ಮಾಡುತ್ತೆ ಯಾವುದು, ಸೈಟೋಕೈನಿನ್. and also similarly as in the case of auxin, it also helps in the overcoming of the apical dominance, right. So these are some of the important roles of gibberellins and cytokinins. Now let us look into the next one, that is ethylene. Okay, now among all the hormones, ಆಲ್ಮೋಸ್ಟ್ ನಿಮ್ಗೆ ಮ್ಯಾಕ್ಸಿಮಮ್ ಫಂಕ್ಷನ್ ನೀವು ಓದೋದು ಅಂತಂದ್ರೆ ಇವೆಲ್ಲ ಹಾರ್ಮೋನ್ಸ್ ನಲ್ಲಿ ಇಥಿಲಿನ್ ಬಗ್ಗೆ ನೀವು ಬಹಳ ಓದ್ತೀರಾ. ಓಕೆ, ಯು ವಿಲ್ ಸ್ಟಡಿ ಮೇನ್ಲಿ ಇಥಿಲಿನ್ ಆಸ್ ದ ಮ್ಯಾಕ್ಸಿಮಮ್. ಓಕೆ, ಸೊ ಡೋಂಟ್ ಇವನ್ ಥಿಂಕ್ ಆಫ್ ಸ್ಕಿಪ್ಪಿಂಗ್ ಇಥಿಲಿನ್. ರೀಡ್ ಇಥಿಲಿನ್ ಆಸ್ ಮಚ್ ಆಸ್ ಪಾಸಿಬಲ್. ಟ್ರೈ ಟು ರಿಮೆಂಬರ್ ದ ಫಂಕ್ಷನ್ಸ್ ಆಫ್ ಇಥಿಲಿನ್ ಆಸ್ ಮಚ್ ಆಸ್ ಪಾಸಿಬಲ್, ರೈಟ್. ನೌ let us look into the what we can say the general properties. It is actually a gaseous hormone and found in the case of ripe fruits and also the senescence parts of the plant. Okay, aging ಆಗ್ತಾ ಇರುವಂತ ಪಾರ್ಟ್, ಪ್ಲಾಂಟ್ ಪಾರ್ಟ್ ನಲ್ಲಿ ಕಂಡು ಬರುವಂತ ಹಾರ್ಮೋನ್. ಓಕೆ, and it is actually derived from we can actually derive it or prepare it from a synthetic compound called as the ethaphone ಅಂತ ಬರ್ತದೆ.
ಇಥೆಫಾನ್ ಇಂದ ಏನು ಮಾಡ್ತೀವಿ, ಇದನ್ನು ನೀರಿನಲ್ಲಿ ಮಿಕ್ಸ್ ಮಾಡ್ತೀವಿ. ಇಟ್ ಇಸ್ ಅ ಕಂಪೌಂಡ್ ದಟ್ ಇಸ್ ಆಕ್ಚುಲಿ ಮಿಕ್ಸ್ಡ್ ಇನ್ ದ ವಾಟರ್ ಅಂಡ್ ಸ್ಪ್ರೇಡ್ ಟು ದ ಪ್ಲಾಂಟ್ಸ್. ಓಕೆ, ಸೊ ಇಥೆಫಾನ್ slowly releases the ethylene, and interestingly ithephon is having properties such as it hastens the fruit ripening, ಅಂದ್ರೆ ಬೇಗ ಫ್ರೂಟ್ ರೈಪನಿಂಗ್ ಮಾಡಿಸ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಮೇನ್ಲಿ ಇನ್ ದ ಕೇಸ್ ಆಫ್ ಆಪಲ್ಸ್ ಮತ್ತೆ ಟೊಮ್ಯಾಟೋಸ್ ನಲ್ಲಿ, and abscission induction in the case of flowers and fruit of cotton, ಚೆರಿ ಅಂಡ್ ವಾಲ್ನಟ್. ಓಕೆ, ಕಾಟನ್, ಚೆರಿ ಮತ್ತು ವಾಲ್ನಟ್ ಫ್ರೂಟ್ಸ್ ನಲ್ಲಿ ಏನ್ ಮಾಡುತ್ತೆ, ಆಬ್ಸೆಷನ್ ನ ಇಂಡ್ಯೂಸ್ ಮಾಡುತ್ತೆ, ಅಂದ್ರೆ ಬೇಗ ಬೀಳೋಂಗ್ ಮಾಡುತ್ತೆ ಅದು. And finally, it also promotes female flowering in the case of cucumbers. Cucumbers ನಲ್ಲಿ female flowering ಹೆಚ್ಚಿಗೆ ಆಗಲಿಕ್ಕೆ ಪ್ರಮೋಟ್ ಮಾಡುತ್ತೆ, ರೈಟ್? ಸೊ ದೀಸ್ ಆರ್, ರಿಮೆಂಬರ್, ದ ಫಂಕ್ಷನ್ಸ್ ಆಫ್ ಇಥೆಫಾನ್. ಮತ್ತೆ ನಾವು ಡಿಸ್ಕಸ್ ಮಾಡಿದ್ದೇನು ಫಂಕ್ಷನ್ಸ್ ಆಫ್ ಇಥೆಫಾನ್. ಇದನ್ನ ಮತ್ತೆ ನೀವು ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ವಿತ್ ದಿ ಇಥಿಲಿನ್. ಓಕೆ, ಇದನ್ನ ನಾವ್ ಅದಕ್ಕೆ ನಿಮ್ಗೆ ಆಪ್ಷನ್ ಕೊಡಬಹುದು, ಇವೆಲ್ಲ ಇದನ್ನ ಯಾವ್ದು ಹಾರ್ಮೋನ್ ಮಾಡುತ್ತೆ ಅಂತ ಕೇಳಿ ಇಥಿಲಿನ್ ಕೊಡಬಹುದು, ಇಥೆಫಾನ್ ಕೊಡಬಹುದು. ಅವಾಗ ನೀವೇನ್ ಟಿಕ್ ಮಾಡಬೇಕು, ಇಥೆಫಾನ್ ಟಿಕ್ ಮಾಡಬೇಕು. ರಿಮೆಂಬರ್, ಓಕೆ, ಇಟ್ ಈಸ್ ಮೇನ್ಲಿ ದ ಫಂಕ್ಷನ್ ಆಫ್ ಇಥೆಫಾನ್. ಇಲ್ಲಿ ದಿಸ್ ಸೆಕ್ಷನ್ ವಿ ವಿಲ್ ಲುಕ್ ಇನ್ ಟು ದಿ ಫಂಕ್ಷನ್ ಆಫ್ ಇಥಿಲಿನ್. ಓಕೆ, ರೋಲ್ಸ್ ಆಫ್ ಇಥಿಲಿನ್ ಈ ಸೆಕ್ಷನ್ ಅಲ್ಲಿ ಡಿಸ್ಕಸ್ ಮಾಡ್ತೀವಿ ನಾವು. ಓಕೆ, ಎಸ್. The horizontal growth of the seedlings and hook formation in the case of dicot seedlings is mainly formed by ethylene. Okay, horizontal growth ಸೀಡ್ಲಿಂಗ್ಸ್ ಮತ್ತೆ ಹುಕ್ ಫಾರ್ಮೇಶನ್ ಬೆಂಡ್ ಆಗುತ್ತೆ ಫಸ್ಟಿಗೆ ಬೆಳೆದಾಗ. ಓಕೆ, ನಾವು ಎಪಿಕಾಟೈಲ್ ಹುಕ್ ಅಂತ ಹೇಳ್ತೀವಿ. ಇಫ್ ಯು ರಿಮೆಂಬರ್, ಟೇಕ್ ಔಟ್ ಯುವರ್ ಟೆಕ್ಸ್ಟ್ ಬುಕ್. ಓಕೆ, ಟೆಕ್ಸ್ಟ್ ಬುಕ್ ನಲ್ಲಿ ನೋಡ್ರಿ ನೀವು, ಡಯಾಗ್ರಾಮ್ ಕೊಟ್ಟಾರಲ್ಲ ಫಸ್ಟ್ ಪೇಜ್ ನಲ್ಲಿ ನಮಗೆ ಪ್ಲಾಂಟ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅಲ್ಲಿ ಎಪಿಕಾಟೈಲ್ ಹುಕ್ ಅಂತ ಕೊಟ್ಟಾರೆ. ಅದನ್ನ ಫಾರ್ಮೇಶನ್ ಮಾಡಿಸ್ಲಿಕ್ಕೋಸ್ಕರ ವಿ ರಿಕ್ವೈರ್ this particular hormone called as ethylene. It also what we can say causes the leaf and flower senescence and abscission. ಹೂ ಬೀಳೋದು, ಲೀಫು ಉದುರು ಬೀಳೋದು, ಓಕೆ, ಅದನ್ನ ಇಂಡ್ಯೂಸ್ ಮಾಡೋದು ಯಾವುದು, ಇಥಿಲಿನ್ ಮಾಡಿಸುತ್ತೆ. ಓಕೆ, ಅಂಡ್ ಇಟ್ ಆಲ್ಸೋ ಇನ್ಕ್ರೀಸಸ್ ದ ರೆಸ್ಪಿರೇಟರಿ ರೇಟ್ಸ್ ಡ್ಯೂರಿಂಗ್ ದಿ ರೈಪನಿಂಗ್ ಅಂತ ಹೇಳ್ತೀವಿ ನಾವು. ಓಕೆ, ಸೊ ಈ ರೈಪನಿಂಗ್ ಇನ್ನೇನು ಮುಗಿಲಿಕ್ಕೆ ಬರುತ್ತಪ್ಪ, ಕಂಪ್ಲೀಟ್ ಫ್ರೂಟ್ ಹಣ್ಣಾಗಿ ಬೀಳುತ್ತಲ್ವಾ. ಓಕೆ, ಸೊ ಆ ಟೈಮ್ನಲ್ಲಿ ಏನಾಗುತ್ತೆ, ನಮಗೆ ರೆಸ್ಪಿರೇಟರಿ ರೇಟು ಇನ್ಕ್ರೀಸ್ ಆಗಿರುತ್ತೆ ಫ್ರೂಟ್ಸ್ನಲ್ಲಿ. ಓಕೆ, ಅಂಡ್ ಜನರಲಿ ದಿಸ್ ಪ್ರಾಪರ್ಟಿ ಆಫ್ ಇನ್ಕ್ರೀಸ್ಡ್ ರೆಸ್ಪಿರೇಟರಿ ರೇಟ್ ಈಸ್ ಕಾಲ್ಡ್ ಆಸ್ ದ ರೆಸ್ಪಿರೇಟರಿ ಕ್ಲೈಮ್ಯಾಕ್ಸ್ ಅಂತ ಕರಿತೀವಿ. ಸಾರಿ, ಕ್ಲೈಮೇಟ್ ಆಗಿದೆ ಅಲ್ವಾ, ಯಾ ಇಟ್ ಈಸ್ ಆಕ್ಚುಲಿ ಕ್ಲೈಮ್ಯಾಕ್ಸ್. ಸಾರಿ ಫಾರ್ ದಿ ಎರರ್ ಓವರ್ ಹಿಯರ್, ಇಟ್ ಈಸ್ ಕಾಲ್ಡ್ ಆಸ್ ರೆಸ್ಪಿರೇಟರಿ ಕ್ಲೈಮ್ಯಾಕ್ಸ್. ನೌ ಇಟ್ ಆಲ್ಸೋ ಇಂಡ್ಯೂಸಸ್ ಬ್ರೇಕಿಂಗ್ ಆಫ್ ಸೀಡ್ ಅಂಡ್ ಬಡ್ ಡಾರ್ಮೆನ್ಸಿ. ಓಕೆ, ಸೊ ಲ್ಯಾಟ್ರಲ್ ಬಡ್ ಡಾರ್ಮೆನ್ಸಿ ಕೂಡ ಏನು ಮಾಡುತ್ತೆ, ಅದನ್ನ ಬ್ರೇಕ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ ಇಟ್ ಇನಿಷಿಯೇಟ್ಸ್ ದಿ ಸೀಡ್ ಜರ್ಮಿನೇಷನ್ ಅಂಡ್ ಸ್ಪ್ರೌಟಿಂಗ್ ಆಫ್ ಪೊಟ್ಯಾಟೊ ಟ್ಯೂಬರ್ಸ್. ಓಕೆ, ಪೊಟ್ಯಾಟೊ ಟ್ಯೂಬರ್ಸ್ ಸ್ಪ್ರೌಟಿಂಗ್ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ, ಸೀಡ್ ಜರ್ಮಿನೇಷನ್ ಆಗ್ಲಿಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಅಂಡ್ ಇಟ್ ಪ್ರಮೋಟ್ಸ್ ದಿ ರ್ಯಾಪಿಡ್ ಇಂಟರ್ನೋಟ್ ಎಲಾಂಗೇಷನ್, ರೂಟ್ ಗ್ರೋತ್ ಅಂಡ್ ಹೇರ್ ಫಾರ್ಮೇಷನ್. ಓಕೆ, ಇಂಟರ್ನೋಡ್ದು ಎಲಾಂಗೇಷನ್ ನೋಡಿ, ದಿಸ್ ಈಸ್ ಆಕ್ಚುಲಿ ಜಿಬರ್ಲಿಕ್ ಆಸಿಡ್ ಮಾಡುತ್ತೆ, ಯಾವುದು ರ್ಯಾಪಿಡ್ ಇಂಟರ್ನೋಡ್ ಎಲಾಂಗೇಷನ್. ಬಟ್ ದ ಸೇಮ್ ಫಂಕ್ಷನ್ ಇಸ್ ಆಲ್ಸೋ ಡನ್ ಬೈ ಇಥಿಲಿನ್ ಆಲ್ಸೋ. ಓಕೆ, ಸೊ ಹಾಗಾಗಿ ಒಂದು ಹಾರ್ಮೋನ್ ಒಂದೇ ಕೆಲಸ ಮಾಡುತ್ತೆ ಅಂತ ಅನ್ಕೊಳಿಕ್ ಹೋಗ್ಬೇಡ್ರಿ. many a times a single function can be done by more than one hormone. Remember this, right? And root growth formation ಆಗಿರ್ಬೋದು, ಹೇರ್ ಫಾರ್ಮೇಷನ್ ಆಗಿರ್ಬೋದು ರೂಟ್ಸ್ ನಲ್ಲಿ, ಅದು ಕೂಡ ಏನ್ ಮಾಡುತ್ತೆ, ಇಟ್ ಇಸ್ ಡನ್ ಬೈ ದಿ ಇಥಿಲಿನ್. ಅಂಡ್ ಸಿಮಿಲರ್ಲಿ ಇಟ್ ಆಲ್ಸೋ ಇನಿಷಿಯೇಟ್ಸ್ ದಿ ಫ್ರೂಟ್ ಅಂಡ್ ಫ್ಲವರಿಂಗ್ synchronization of a fruit set in the case of pineapples. Pineapples ನಲ್ಲಿ at a time fruit formation ಆಗೋದು ಮತ್ತೆ at a time flowering ಆಗೋದು. ದಿಸ್ ಇಸ್ ಕಾಲ್ಡ್ ಆಸ್ ಫ್ಲವರ್ ಸಿಂಕ್ರನೈಸೇಷನ್ ಅಂಡ್ ಫ್ರೂಟ್ ಸಿಂಕ್ರನೈಸೇಷನ್ ಅಂತ ಹೇಳ್ತೀವಿ, ಹೌದಾ? ಪೈನಾಪಲ್ಸ್ ನಲ್ಲಿ ಮತ್ತೆ ಮ್ಯಾಂಗೋನಲ್ಲಿ ಫ್ಲವರಿಂಗ್ ಮಾಡಲಿಕ್ಕೆ ನಾವು ಇಥಿಲಿನ್ ಯೂಸ್ ಮಾಡ್ತೀವಿ, ರೈಟ್? ಸೊ ಯು ಕ್ಯಾನ್ ಸಿ ಔಟ್ ಆಫ್ ಆಲ್ ದೀಸ್ ಹಾರ್ಮೋನ್ಸ್ ಇಥಿಲಿನ್ದು ನಾವು ಬಹಳಷ್ಟು ಫಂಕ್ಷನ್ ಕಲ್ತೀವಿ. ಸೊ ಯು ಹ್ಯಾವ್ ಟು ರಿಮೆಂಬರ್ ಆಲ್ ದೀಸ್ ಫಂಕ್ಷನ್ಸ್. ನೌ the last hormone we will be discussing is mainly the abscisic acid. Okay, so abscisic acid is mainly playing a role in the abscission and dormancy. Dormancy andre it is a period of inactivity anta heltivi. Okay, and abscission antandre falling of leaf and fruit and other parts of the plant is called as abscission. Okay, so it is a major inhibitor of the plant growth and metabolism. Plant metabolism no inhibit ಮಾಡುತ್ತೆ, and it mainly inhibits the seed germination and stimulates the closure of stomata, right? See, if you remember from our mineral nutrition, we had discussed that, we had mentioned that potassium is one of the important mineral nutrient that is involved in the closure and opening of stomata. I had also mentioned that abscisic acid is also involved in that, right? So similarly, we have mentioned over here that abscisic acid is mainly an hormone that is playing an important role in the closure of stomata, right? It is generally called as a stress hormone because it is mainly brings the responses to the
ಸ್ಟ್ರೆಸ್. ಓಕೆ, ಪ್ಲಾಂಟ್ ಸ್ಟ್ರೆಸ್ಗೆ ಎಕ್ಸ್ಪೋಸ್ ಆದಾಗ ರೆಸ್ಪಾನ್ಸ್ನ ತಗೊಂಡು ಬರೋದು ಈ ಹಾರ್ಮೋನು. ಓಕೆ, ಆ್ಯಂಡ್ ಆಬ್ಸಿಸಿಕ್ ಆಸಿಡ್ ಇಸ್ ಮೇನ್ಲಿ ಅನ್ ಆಂಟಾಗೋನಿಸ್ಟ್ ಆಫ್ ದಿ ಗಿಬ್ಬರ್ಲಿಕ್ ಆಸಿಡ್. ಆಂಟಾಗೋನಿಸ್ಟ್ ಅಂತಂದ್ರೆ ಅಪೋಸಿಟ್ ಆಗಿ ವರ್ಕ್ ಮಾಡುತ್ತೆ. ಇಟ್ ಈಸ್ ಆಂಟಾಗೋನಿಸ್ಟ್ ಆಫ್ ಗಿಬ್ಬರ್ಲಿಕ್ ಆಸಿಡ್. ಗಿಬ್ಬರ್ಲಿಕ್ ಆಸಿಡ್ ಏನು ಕೆಲಸ ಮಾಡುತ್ತಲ್ಲ ಅದ್ರ ಅಪೋಸಿಟ್ ಆಗಿ ಕೆಲಸ ಮಾಡೋದು ಯಾವ್ದು ನಮಗೆ ಆಬ್ಸಿಸಿಕ್ ಆಸಿಡ್ ಮಾಡುತ್ತೆ, ರೈಟ್? So these are some of the important plant growth regulators we have discussed over here. Now what we can do is we can look into some of the external factors. See, ultimately ನಾವು ಇಷ್ಟೆಲ್ಲ ಏನು ಡಿಸ್ಕಸ್ ಮಾಡಿದ್ವಿ, that is about the plant growth hormones and regulators and all. This is just one part of the story. Okay, plant growth regulators ಎಲ್ಲ ಪ್ಲಾಂಟ್ ಫಂಕ್ಷನ್ ನ ಕಂಟ್ರೋಲ್ ಮಾಡೋದಿಲ್ಲ. Okay, there are extrinsic factors, there are also genetical factors of the plant which control the ultimate growth and development. Okay, so now what we will do is we will look into some of the important external factors. Okay, and out of these major external factors we will study mainly about the photoperiodism. Okay, and vernalization, too important. Okay, vernalization is mainly referred with respect to the temperature, and photoperiodism is mainly associated with the light. Okay, so plant growth though develop is again under the control of external factors anta heltivi, and in this case light plays a major role. Okay, light plays a very major role in the development of the plant. Okay, so here we are having three types of plants. If you look over here, it has been mentioned that we are having a long day plants, a short day plants, and a day neutral plant anta heltivi. What do we mean by the long day plant or short day plant, or also called as the day neutral plant? We mean that if the plant is exposed to light more, okay, andre ಒಂದು critical photo period anta barutte. Okay, we are having a photo period called as the critical photo period. Okay, ಅಂದ್ರೆ ಮಿನಿಮಮ್ ಇಷ್ಟು ಲೈಟ್ ಪ್ಲಾಂಟ್ ಬಾಡಿ ಮೇಲೆ ಬೀಳಲೇಬೇಕು. ದಿಸ್ ಇಸ್ ದ ಮಿನಿಮಮ್ ಟೈಮ್. ಓಕೆ, ಎ ರಿಕ್ವೈರ್ಡ್ ಟೈಮ್, compulsory required time that should reach the plant or fall on the plant. Okay, ಪ್ಲಾಂಟ್ ಮೇಲೆ ಈ ಲೈಟ್ ಇಷ್ಟು ಅಮೌಂಟ್, ಮಿನಿಮಮ್ ಇಷ್ಟು ಅಮೌಂಟ್ ಆಫ್ ಟೈಮ್ ಬೀಳಲೇಬೇಕಂತ ಇರುತ್ತೆ. ಓಕೆ, ಸೊ ಇಫ್ ದಿ ಟೈಮ್ ಪೀರಿಯಡ್ ಎಕ್ಸೀಡ್ಸ್ ದಿ ಕ್ರಿಟಿಕಲ್ ಫೋಟೋ ಪೀರಿಯಡ್, ಓಕೆ, ಆ ಕ್ರಿಟಿಕಲ್ ಫೋಟೋ ಪೀರಿಯಡ್ ಏನಿರ್ತದಲ್ಲ ಅದಕ್ಕಿಂತ ಹೆಚ್ಚಿಗೆ ನಾವು ಏನಾದರೂ ಲೈಟ್ ಎಕ್ಸ್ಪೋಸ್ ಮಾಡಿದ್ವಿ ಅಂತಂದ್ರೆ what happens? There will be flowering in the case of plants, and such kind of plants are called as the long day plants, right? So now we are having another term called as short day plants, which is exactly opposite of the long day plant. Andre critical photo period enirtadalla, minimum amount of time or minimum amount of light that should not amount of light, but minimum time that is we have to provide the sunlight to the plant. Adarkina kadame light expose madidvi. Okay, if the time duration of light exposed to the plant is less than the critical period of time or critical photo period, we call it as short day plants. Okay, andre illi darkness ಹೆಚ್ಚಿಗೆ ಇರಬೇಕು, darkness should be more, and light period should be less. Remember this. Elli short day plants nalli. Okay, but whereas in the case of long day plants, light period should be more and darkness should be less. Right? Yes. Again, remember, photo period anta ನಾವು ಬರೀ ಲೈಟ್ ಅಷ್ಟೇ ಅಲ್ಲ. ಲೈಟ್ ಹಿಯರ್ ಅಲಾಂಗ್ ವಿತ್ ದ ಲೈಟ್ ಒನ್ ಮೋರ್ ಹಾರ್ಮೋನ್ ಇಸ್ ಇನ್ವಾಲ್ವ್ಡ್ ಇನ್ ದಿಸ್ ಪ್ರೊಸೆಸ್. ಓಕೆ, ದಟ್ ಈಸ್ ಕಾಲ್ಡ್ ಆಸ್ ಕ್ರಿಪ್ಟೋಕ್ರೋಮ್ಸ್ ಅಂತ ಬರ್ತದೆ. ಕ್ರಿಪ್ಟೋಕ್ರೋಮ್ಸ್, ಫೈಟೋಕ್ರೋಮ್ಸ್ ಅಂತ ಬರ್ತದೆ. ಓಕೆ, ದಟ್ ಈಸ್ ಇನ್ವಾಲ್ವ್ಡ್ ಓವರ್ ಹಿಯರ್. Anyway, that is again what we can say higher level concept, but we will mention about it shortly, right? So if the light exposed is less than the shorter than the critical photo period, then we call these plants as short day plants, and these will flower in the short day critical photo period ಕಿಂತ ಕಡಿಮೆ ಇದ್ದಾಗ ಅಷ್ಟೇ ಮಾತ್ರ ಏನಾಗುತ್ತೆ, ಫ್ಲವರಿಂಗ್ ಆಗುತ್ತೆ ಅಂತ ಹೇಳಿದ್ ನಾವು. That is the whole meaning over here. And finally we are having the last one, that is the
ಡೇ ನ್ಯೂಟ್ರಲ್ ಪ್ಲಾಂಟ್ ಅಂತ ಹೇಳ್ತೀವಿ. ದೀಸ್ ಪ್ಲಾಂಟ್ಸ್ ದೇ ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ದ ಸನ್ಲೈಟ್. ಓಕೆ, ಇವಕ್ಕೆ ನೀವು ಹೆಚ್ಚಿಗೆ ಲೈಟರ ಕೊಡ್ರಿ, ಹೆಚ್ಚಿಗೆ ಡಾರ್ಕ್ನೆಸ್ನಾಗರ ಇಡ್ರಿ ಪ್ಲಾಂಟನ್ನ, ನೋ ಪ್ರಾಬ್ಲಮ್ ಫಾರ್ ದೀಸ್ ಪ್ಲಾಂಟ್ಸ್. ದೇ ಕ್ಯಾನ್ ಆರಾಮ್ಸೆ ಅಂಡರ್ಗೋ ದ ಫ್ಲವರಿಂಗ್. Okay, and they can reach the flowering after the vegetative maturity. Okay, so these plants they don't have any restrictions, they don't have any, what we can say, compulsion that minimum is light period ನಮಗೆ ಬೇಕಪ್ಪ ಅಂತ ತಿಳ್ಕೊಂಡು ಅಂಥದ್ದು ಏನು ರೆಸ್ಟ್ರಿಕ್ಷನ್ಸ್ ಇಲ್ಲ. ಸೊ ದಿಸ್ ಇಸ್ ಅ ವೆರಿ ಯೂನಿಕ್ plants called as the day neutral plants ಅಂತ ಕರಿತೀವಿ. we call them as what? Day neutral plants. Now when we look into the photoperiodism, it is said that the shoot of the plants, shoot apex, actually develops into the flowering apex. Flowering structure ಆಗುತ್ತೆ, ಅದು ಫ್ಲವರಿಂಗ್ apex ಆಗುತ್ತೆ. ಓಕೆ, ಹಾಂ, ಆದರೆ ಈ ಫ್ಲವರಿಂಗ್ apex ಇರ್ತದಲ್ಲ, ಇದು ಮುಂದೆ ಇಟ್ ಡೆವಲಪ್ಸ್ ಇಂಟು ಫ್ಲವರ್ಸ್, Okay, so now what is more interesting over here is the decision to convert this particular shoot apex into flowering apex is done before or decided before the flowering activity only. Okay, flowering ಆಗೋಕಿನ ಮುಂಚೆನೆ ಏನಾಗುತ್ತೆ, ನಮಗೆ ದಿ ಶೂಟ್ ಅಪೆಕ್ಸ್ ಇದ್ದಿದ್ದು, ಶೂಟ್ ಅಪೈಸ್ ಇದ್ದಿದ್ದು, ಶೂಟ್ ಟಿಪ್ ಇದ್ದಿದ್ದು ಫ್ಲವರಿಂಗ್ ಟಿಪ್ ಆಗಬೇಕು, ಫ್ಲವರಿಂಗ್ ಎಫೆಕ್ಟ್ಸ್ ಆಗಬೇಕು ಅಂತ ಡಿಸೈಡ್ ಆಗುತ್ತೆ. ಯಾವಾಗ? ಇಟ್ ಈಸ್ ಡನ್ ಈವನ್ ಬಿಫೋರ್ ಫ್ಲವರಿಂಗ್ ಆಗೋಕೆ ನಾವು ಮುಂಚೆನೇ ಡಿಸೈಡ್ ಆಗುತ್ತೆ. ಓಕೆ, ಆ್ಯಂಡ್ now studies have been shown that the shoot apex actually, what we can say, is more responsive to a hormone. Okay, this shoot apex is responsive to hormone. ರೆಸ್ಪಾನ್ಸಿವ್ ಟು ಹಾರ್ಮೋನ್ ಅಂತ ಕರಿತೀವಿ, ಹೌದಾ? ಆದರೆ ಈ ಹಾರ್ಮೋನ್ ಎಲ್ಲಿಂದ ಬರುತ್ತೆ? ವೇರ್ ಇಟ್ ಈಸ್ ಆಕ್ಚುಲಿ ಪ್ರೊಡ್ಯೂಸ್ಡ್ ಫ್ರಾಮ್? ನಾವು ದಿಸ್ ಹಾರ್ಮೋನ್ ಎಲ್ಲಿಂದ ಬರುತ್ತೆ ಅಂದರೆ ದ ಪಾರ್ಟ್ ದಟ್ ಈಸ್ ಮೋರ್ ರೆಸ್ಪಾನ್ಸಿವ್ ಟು ಲೈಟ್. ಓಕೆ, ಈಗ ಪ್ಲಾಂಟ್ನಲ್ಲಿ ಯಾವ ಭಾಗ, ಯಾವ ಪಾರ್ಟ್ ಲೈಟ್ಗೆ ಮೋರ್ ರೆಸ್ಪಾನ್ಸಿವ್ ಇದೆ ಅಂತ ನೀವು ಕ್ವಶನ್ ಮಾಡಿ ನೋಡಿದರೆ, ಇಂಟ್ರೆಸ್ಟಿಂಗ್ಲಿ ಇಟ್ ಈಸ್ ಲೀವ್ಸ್. ಓಕೆ, ಲೀಫ್ ಈಸ್ ಆಲ್ವೇಸ್ ರೆಸ್ಪಾನ್ಸಿವ್ ಟು ಲೈಟ್, ಹೌದಲ್ವಾ? ಫೋಟೋಸಿಂಥಸಿಸ್ ಎಲ್ಲ ಆಗತ್ತೆ, ಫೋಟೋಸಿಂಥಸಿಸ್, ಹೌದಾ? ಅಲ್ಟಿಮೇಟ್ಲಿ ಲೈಟನ್ನು ಅಬ್ಸರ್ವ್ ಮಾಡ್ಕೊಳ್ಳೋದೇ ಅದು ಯಾವುದು? ಲೀಫ್. ಹಾಗಾಗಿ ದ ಸ್ಟ್ರಕ್ಚರ್ ದಟ್ ಈಸ್ ಮೋರ್ ರೆಸ್ಪಾನ್ಸಿವ್ ಟು ಲೈಟ್ ಇಸ್ ಲೀಫ್. ಓಕೆ, ಸೊ ಇಟ್ ಈಸ್ ಸೆಡ್ ದಟ್, ಇಟ್ ಇಸ್ ಹೈಪೋಥೆಸೈಸ್ಡ್ ದಟ್ ಲೀಫ್ ಇಸ್ ದ ಮೇನ್ ಸ್ಟ್ರಕ್ಚರ್ ದಟ್ ಪ್ರೊಡ್ಯೂಸಸ್ ದಿಸ್ ಹಾರ್ಮೋನ್, and this hormone is transported to the part where the flowering part should become. Okay, this is the hypothesis that we are having here. Okay, so this is mainly about the photoperiodism what we have discussed. Now let us look into the next one called as the vernalization ಅಂತ ಹೇಳ್ತೀವಿ. Okay, we will erase this. Now vernalization ಅಂತಂದ್ರೆ ಪ್ರಮೋಷನ್ ಆಫ್ ದ ಫ್ಲವರಿಂಗ್ ಬೈ a period of low temperature ಅಂತ ಹೇಳ್ತೀವಿ. Okay, it is a promotion of a flowering by a period of low temperature ನಾವೇನಂತ ಕರಿತೀವಿ, it is called as the vernalization ಅಂತ ಹೇಳ್ತೀವಿ. So the seeds are exposed to a period of low temperatures. Okay, low temperature ಗೆ ಎಕ್ಸ್ಪೋಸ್ ಮಾಡಬೇಕು. ಆವಾಗ ಏನಾಗುತ್ತೆ, ದೇ ಆಕ್ಚುಲಿ ಅಂಡರ್ಗೋ ದಿ ಫ್ಲವರಿಂಗ್. Okay, so if they are not exposed to this kind of low temperature, what happens is that they will never flower only. Okay, so we are having excellent example for this, that is some cereals. Okay, some cereals, for example we are having wheat, okay, barley anta bartade, hauda? These are all cereals anta ಹೇಳ್ತೀವಿ, barley, okay, and wheat. They are actually having two types of variety. First variety we are having is the winter variety, and one more we are having is the spring variety ಅಂತ ಹೇಳ್ತೀವಿ, ಹೌದಾ? ಸ್ಪ್ರಿಂಗ್ ವೆರೈಟಿ ಅಂತ ಅಂತೀವಿ, ಸ್ಪ್ರಿಂಗ್ SPRING ಸ್ಪ್ರಿಂಗ್ ವೆರೈಟಿ ಅಂತ ಹೇಳ್ತೀವಿ. ಓಕೆ, ಸೊ ಈಗ ಈ ಸ್ಪ್ರಿಂಗ್ ವೆರೈಟಿ ಏನಾಗುತ್ತೆ ಅಂದರೆ ಇಟ್ ಈಸ್ ಪ್ಲಾಂಟೆಡ್ ಜನರಲಿ ಇನ್ ದ ಸ್ಪ್ರಿಂಗ್ ಸೀಸನ್. ಓಕೆ, ಸೊ ವಾಟ್ ಹ್ಯಾಪನ್ಸ್ ಇಸ್ ದಟ್ ವಿ ಆರ್ ಹ್ಯಾವಿಂಗ್ ಸ್ಪ್ರಿಂಗ್. ಓಕೆ, ಸೀಸನ್ಸ್ ನೋಡಿಕೊಂಡ್ರೆ ಸ್ಪ್ರಿಂಗ್ ಬರುತ್ತೆ, ನೆಕ್ಸ್ಟ್ ನಮ್ಗೇನು ಬರುತ್ತೆ, ಸಮ್ಮರ್ ಬರುತ್ತೆ, ಆ್ಯಂಡ್ ಆಟಮ್ ಬರುತ್ತೆ. ಓಕೆ, ಆ್ಯಂಡ್ ನಮ್ಗೇನು ಬರುತ್ತೆ, ವಿಂಟರ್ ಬರುತ್ತೆ, ಹೌದಾ? ಹಾಂ, ನೆನಪಿಟ್ಕೊಳ್ಳಿ, ದಿಸ್ ಇಸ್ ಹೌ ದ ಸೀಸನ್ಸ್ ಆರ್ ಡನ್. Right, so when you plant this particular seeds in the spring season, they actually germinate and what we can say flower, and they also they form the flowers
they form the flowers in the growing seasons. Okay, ಗ್ರೋಯಿಂಗ್ ಸೀಸನ್ಸ್ ಅಷ್ಟೊತ್ತಿಗೆ ಏನಾಗುತ್ತೆ ಫ್ಲವರ್ ಫಾರ್ಮೇಷನ್ ಆಗಿ ಕೊನೆಗೆ ಹಾರ್ವೆಸ್ಟಿಗೆ ಕೂಡ ಬಂದ್ಬಿಡ್ತದೆ. ಅದು ದೀಸ್ ವೀಟ್ ಸ್ಪ್ರಿಂಗ್ ವೆರೈಟಿ ಆಫ್ ದಿ ವೀಟ್. ಬಟ್ ವೇರ್ ಆಸ್ ದ ವಿಂಟರ್ ವೆರೈಟಿ, ಇಫ್ ಯು ಪ್ಲಾಂಟ್ ದೆಮ್ ಇನ್ ಸ್ಪ್ರಿಂಗ್, ಅಕಸ್ಮಾತ್ ನೀವೇನಾದ್ರು ಸ್ಪ್ರಿಂಗ್ನಲ್ಲಿ ಏನಾದರೂ ನೀವು ಪ್ಲಾಂಟ್ ಮಾಡಿದರೆ, ಇಟ್ ನೆವರ್ ಅಂಡರ್ಗೋಸ್ ಫ್ಲವರಿಂಗ್ ಆಕ್ಟಿವಿಟಿ. ನೋ ಫ್ಲವರಿಂಗ್ ಆಕ್ಟಿವಿಟಿ ಅಂತ ಹೇಳ್ತದೆ. ದೇರ್ ಈಸ್ ನೋ ಫ್ಲವರಿಂಗ್ activity, right? So however, if the winter varieties, if you plant them in the autumn, ನೀವು ಏನಾದರೂ ಆಟಮ್ನಲ್ಲಿ, ಓಕೆ, ಅಂದರೆ ಇಟ್ ಈಸ್ ಅ ಸೀಸನ್ ದಟ್ ಕಮ್ಸ್ ಬಿಫೋರ್ ದಿ ವಿಂಟರ್ ಸೀಸನ್. ಓಕೆ, ಆಟಮ್ನಲ್ಲಿ ನೀವೇನಾದರೂ ಪ್ಲಾಂಟ್ ಮಾಡಿದರೆ, ವಾಟ್ ಹ್ಯಾಪನ್ಸ್ ಇಸ್ ದ್ಯಾಟ್ ದೇ ಆ್ಯಕ್ಚುಲಿ ಜರ್ಮಿನೇಟ್ ಆ್ಯಂಡ್ ಓವರ್ ದಿ ವಿಂಟರ್, ಆಟಮ್ನಲ್ಲಿ ನೀವು ಪ್ಲಾಂಟ್ ಮಾಡಿದ್ರೆ ಏನಾಗುತ್ತೆ, ದೇ ಆ್ಯಕ್ಚುಲಿ germinate. They germinate and over the winter season they come out as a small seedlings, right? And they resume the growth in the spring season. Okay, winter nalli namge enagutte, it becomes into a small seedlings and finally in the spring growth agutte. Okay, and in the case of summer season enagutte, harvest ಗೆ ರೆಡಿ ಆಗಿರುತ್ತೆ. Right? So this is a very unique property. Andre, these winter varieties, they require a period of what we can say low temperature. The seeds should and they compulsorily require a period of low temperature. Otherwise, if they are not exposed to that particular low temperature, they never undergo the flowering process. Okay? So this is mainly about the vernalization. The same thing you also observe in the case of biennial plants. Okay? Biennial plants ಗೆ ನಮಗೆ ಒಂದು ಎಕ್ಸಾಂಪಲ್ ಯಾವ್ದು ಬರುತ್ತೆ ಅಂತಂದ್ರೆ biennials. ಬೈನಿಯಲ್ಸ್ಗೆ ಒಂದು ಎಕ್ಸಾಂಪಲ್ ನಮ್ಗೆ ಯಾವ್ದು ಬರುತ್ತೆ, ಮೇನ್ಲಿ ದ ವಾಟ್ ವಿ ಕ್ಯಾನ್ ಸೇ ಕ್ಯಾರೋಟ್ಸ್, cabbages, sugar beets, they are actually examples for your biennials, right? So even in the case of biennials, they need to be exposed to cold treatments, then only they will undergo the photoperiodic flower response. Okay, so this is mainly about your vernalization. So let us look into the last one, that is the seed dormancy anta bartade. Okay, now seeds don't germinate even in the presence of favorable conditions. Okay, so what happens is they don't germinate even in the presence of even in the presence of favorable conditions, right? Because they may be having what we can say hard coat. Okay, and there are other important factors, right? For example, there may be chemical inhibitory substances. Okay, for example, abscisic acid irbodu. Okay, para ascorbic acid agirbodu. You can see over here, right? So these are phenolic acids agirbodu, and also there may be some immature embryos which may cause seed dormancy. And interestingly, we can overcome this seed dormancy by mechanical methods such as the aberration, tikkodu. Okay, we actually use the knives and sandpaper and we use them as aberration. Okay, ತಿಕ್ತೀವಿ seeds na, ಹಾಗಾಗಿ it can overcome the seed dormancy. ನ್ಯಾಚುರಲ್ ಕಂಡೀಷನ್ ಆಗಿತ್ತಂದ್ರೆ ಮೈಕ್ರೋಬಿಯಲ್ ಆಕ್ಷನ್ಸ್ ಮತ್ತೆ ಆಮೇಲೆ ಸೀಡ್ಸ್ ವೆನ್ ದೇ ಪಾಸ್ ಥ್ರೂ ದ ಡೈಜೆಸ್ಟಿವ್ ಸಿಸ್ಟಮ್ ಆಫ್ ಅನಿಮಲ್ಸ್, ದೇ ಕ್ಯಾನ್ ಓವರ್ಕಮ್ ದಿಸ್ ಪ್ರೊಸೆಸ್. ನೇಚರ್ನಲ್ಲಿ ಹೆಂಗಾಗುತ್ತಪ್ಪ ಸೀಡ್ ಡಾರ್ಮೆನ್ಸಿ ಓವರ್ಕಮ್ ಮಾಡೋದಂದ್ರೆ ಮೈಕ್ರೋಬ್ ಆಕ್ಷನ್, ಅಥವಾ ವೆನ್ ಅನಿಮಲ್ಸ್ ಆಕ್ಚುಲಿ ಈಟ್ ದ ಫ್ರೂಟ್ಸ್, ದ ಸೀಡ್ಸ್ ವಿಲ್ ಪಾಸ್ ಥ್ರೂ ದ ಡೈಜೆಸ್ಟಿವ್ ಸಿಸ್ಟಮ್ ಆಫ್ ದಿ ಅನಿಮಲ್ಸ್, ದೆನ್ ಓನ್ಲಿ ವಾಟ್ ವಿ ಕ್ಯಾನ್ ಸೇ it can overcome the dormancy. And there are some chemical substances, for example gibberellic acids and nitrates, we can use them to overcome the seed dormancy, or exposing them to chilling conditions also. Seeds can be exposed to chilling conditions. Okay, that is what we discussed, right? Vernalization ಅಂತ ಹೇಳಿದ್ವಾಗಲೇ. And finally ಎನ್ವೈರನ್ಮೆಂಟಲ್ ಕಂಡೀಷನ್ಸ್ ಕೂಡ ನಾವು ಚೇಂಜ್ ಮಾಡಬಹುದು. ಲೈಟ್ ಕಂಡೀಷನ್ಸ್ ಆಗಿರ್ಬೋದು, ಓಕೆ, ಟೆಂಪರೇಚರ್ ಆಗಿರ್ಬೋದು. ವಿ ಕ್ಯಾನ್ ವೇರಿ ದೀಸ್ ಟೆಂಪರೇಚರ್ಸ್ and light. Based on that, we can cause the break the seed dormancy. So this completes our discussion on what we can say the plant's development and growth. So let us now look into some of the important questions. Now the first question is, which of the following statements is about the vernalization is not true? Okay, ಯಾವುದು ಟ್ರೂ ಅಲ್ಲ vernalization ಬಗ್ಗೆ ಅಂತ ಹೇಳ್ತಾರೆ ಅವರು. It prevents the precocious development in the growing season. It enables the plant to have sufficient time to reach maturity. Flowering is flowering by moderately high temperature, and it is seen in the biennial plants. So you can see over here
that flowering is done by low temperature but not by moderately high temperature. So hence this is not true. Okay, precociously ಅಂತಂದ್ರೇನು ಲೇಟ್ ಆಗಿ ಡೆವಲಪ್ಮೆಂಟ್ ಆಗ್ಲಿಕ್ಕೆ ಬಿಡೋದಿಲ್ಲ. ಓಕೆ, ಅಂದರೆ ಲೇಟ್ ಅಥವಾ ಅರ್ಲಿ ಡೆವಲಪ್ಮೆಂಟ್ ಆಗ್ಲಿಕ್ಕೆ ಬಿಡೋದಿಲ್ಲ. And enables the plant to attain sufficient maturity. Yes, it is true. And it is observed in the case of biennial plants. Yes, again it is true. So C is not true about the vernalization. Now the next question is, which of the following is not a biennial plant? Sugar beet, cabbage, carrots and barley. Barley is a cereal, right? So hence this is not a biennial plant. Now if the winter variety cereals, okay, spelling tapagide. If the winter variety cereals are planted in autumn, they are harvested in the autumn, spring, summer and the winter. They are actually harvested in the summer season. Okay, they are actually harvested where? In the summer season. Summer season is growing season anta ನಾವು refer ಮಾಡ್ತೀವಿ ಅದಕ್ಕೆ. Now the next one, which of the following which of the following are chemical inhibitors that can cause the seed dormancy? Nitrates and gibberellic acid, phenolic acid, 2,4-D. Phenolic acid, you know, phenolic acid is a substance that can be used for that can cause the seed dormancy. The seed coat barrier in nature can be overcome by, okay, chilling, temperature, applying gibberellic acid, microbial action. We know it is microbial action, and passing through the digestive system of the animal, the seeds can overcome the seed coat barrier and it can easily germinate. The next question, the overcoming of seed coat barrier by the mechanical aberrations such as knives and sandpaper is an example for a man-made measure, natural measure, partial natural measure, all of the above. It is a man-made measure. Now idana ಮಾಡ್ಕೊಂಡಿರೋದು. So hence the answer is A over here. Next question, the shoot apices modified to flowering apices. ಅಂದ್ರೆ shoot apex flowering apex convert ಆಗುತ್ತೆ. Before flowering, after flowering, by the action of auxin, by the action of ethylene. It is before flowering. Before flowering ಡಿಸೈಡ್ ಆಗಿರುತ್ತೆ shoot apex ಯಾವುದು flowering apex ಆಗಬೇಕಂತ ತಿಳ್ಕೊಂಡು. Okay, yes. The next one, the responses of the plants to various day and night length is called as thigmotropism, photoperiodism, gravitropism and hydroperiodism. It is photoperiodism. Thigmotropism is the sense of touch ಗೆ ತೋರಿಸುವಂತ movement to plant. Okay, gravitropism ಅಂದ್ರೆ movement of the plant due to gravity. Hydroperiodism ಅಂತಂದ್ರೆ actually word ಇಲ್ಲೇ ಇಲ್ಲ, ನಾನು ಹಂಗೆ ಹಾಕಿರೋದು. Okay, so hence we can say B is the right answer over here. Now next one, the main part of the plant that is mainly involved in the perception of the light is a stem, root, flowers, leaves. It is leaves. The leaves have the main part that is perceiving the light. So the next question, if the light exposure exceeding the critical length period can induce flowering, then they are called as short day plants, day neutral plants, long day plants, none of the above. It is a long day plants. Lighting period critical day length period ಕಿನ ಹೆಚ್ಚಿಗೆ ಇತ್ತಂತಂದ್ರೆ, critical period ಕಿನ ಹೆಚ್ಚಿಗೆ ಇತ್ತಂತಂದ್ರೆ ನಾವು ಅದಕ್ಕೆ long day plants ಅಂತ ಕರಿತೀವಿ, right? So C is the right answer over here. The next one, okay, so now the plant hormone that can withstand the desiccation, okay, that is abscisic acid, gibberellic acid, indolestic acid and cytokinin. It is abscisic acid. It is mainly helping in overcoming and withstanding the desiccation. Desiccation is actually a loss of water from the seeds. Okay, so hence we can say it's an environmental stress. So environmental stress ಗೆ help ಮಾಡೋದು ಯಾವ್ದಪ್ಪ ಹಾರ್ಮೋನು? abscisic acid. Now the initiation and synchronization of the flowering set in the case of pineapple is done by abscisic acid, gibberellic acid, ethylene and one more we are having is the auxin, right? So if you remember from the function, what is the answer over here? The synchronization of the flower set and also the pineapples is done by which hormone? It is ethylene. The answer is what? Ethylene. C is the right answer over here. The next one, which of the following is a synthetic auxin? Gibberellic acid, naphthalene acetic acid, indole butyric acid, indolacetic acid. The answer is naphthalene acetic acid, right? B. Cytokinin is actually a modification of kinetin, cytosine, guanine, adenine. It is adenine. It's a modification of a purine. So hagagi adenine is the right answer over here.
Now, the internode bolting in the cabbage is mainly caused by, or is mainly done by ಯಾವ ಹಾರ್ಮೋನು? ಗಿಬರ್ಲಿಕ್ ಆಸಿಡ್, ನ್ಯಾಪ್ಥಲಿಕ್ ಆಸಿಡ್, ಸೈಟೋಕೈನಿನ್ಸ್, abscisic acid. The answer is gibberellic acid. A is the right answer over here. The prevention of early fruit drop and leaf drop is achieved by auxin, cytokinin, abscisic acid, all of the above. The answer is auxin. We know auxin is mainly involved in this process. Okay, the next one. The natural occurring cytokinin is the endolistic acid, gibberellic acid 3, zeatin, naphthalinic acid. It is zeatin, mainly from the corn kernels and the coconut milk. The next question. The Bakane rice disease is mainly caused by a fungus, bacteria, virus, nematode. It is mainly caused by a fungus. Yes, A is the right answer over here. Now, the undifferentiated mass of cells that is called as tissue, zygote, coleoptile, callus. The answer is callus. E is the undifferentiated mass of cells. The next question we are having is bending of coronary glass coleoptile towards the light is because of ethylene, gibberellic acid, cytokinin, auxin. It is auxin, right? Yeah. So we'll stop our discussion over here, and you people can solve more and more questions. Again, as I said, functions of the plant growth regulators are the most important for us, and they are the questions generally you will expect a lot. Okay, and these questions what we have discussed is very simple, but however the type of questions you may expect in a NEET examination is match the following. Okay, match the following ಅನ್ನೋ ಕ್ವಶನ್ಸ್ ನ ಬಹಳ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ, ಸೊ ಏನು ಮಾಡ್ತಾರೆ, ಕಾಲಮ್ ಕೊಡ್ತಾರೆ, ಈ ತರ ಒಂದು ಕಾಲಮ್ ಕೊಟ್ಟು ಏನು ಮಾಡ್ತಾರೆ ಅವರು ನಿಮಗೆ, ಓಕೆ, ಕಾಲಮ್ 1 ಅಂತ ಹೇಳ್ತಾರೆ, ಕಾಲಮ್ 2 ಅಂತ ಹೇಳ್ತಾರೆ, ಇಲ್ಲಿ ಹಾರ್ಮೋನ್ಸ್ ಕೊಡ್ತಾರೆ, ಓಕೆ, ಅಂಡ್ ಇಲ್ಲಿ ಫಂಕ್ಷನ್ಸ್ ಕೊಡ್ತಾರೆ. ಓಕೆ, ಇದನ್ನ ಮ್ಯಾಚ್ ಮಾಡಬೇಕು. ಭಾಳ ಮಂದಿ ಹುಡುಗರು, ಮೆನಿ ಆಫ್ ದ ಸ್ಟೂಡೆಂಟ್ಸ್ ಆಕ್ಚುಲಿ ಸ್ಕ್ರೂ ಅಪ್ ದಿಸ್ ಪ್ರೊಸೆಸ್. ಸೊ ದಟ್ ಈಸ್ ವೈ ಐ ಆಮ್ ಟೆಲಿಂಗ್ ಯು, ಯು ಪೀಪಲ್ ಹ್ಯಾವ್ ಟು ಲುಕ್ ಆ್ಯಂಡ್ ಟ್ರೈ ಟು ಮೆಮೊರೈಸ್ ಆಲ್ ದೀಸ್ ಫಂಕ್ಷನ್ಸ್. ಎಸ್, ದೇರ್ ಇಸ್ ನೋ ಅದರ್ ವೇ. ಮೆಮೊರೈಸ್ ಮಾಡ್ರಿ, ಬರ್ತಿಗಿರಿ, ಮೆಮೊರೈಸ್ ಮಾಡ್ರಿ ಆ್ಯಂಡ್ ರೈಟ್ ಇಟ್ ಡೌನ್. ದಟ್ ಈಸ್ ಹೌ ಯು ಕ್ಯಾನ್ ರಿಮೆಂಬರ್ ದಿ ಫಂಕ್ಷನ್ಸ್ ಆಫ್ ದೀಸ್ ಹಾರ್ಮೋನ್ಸ್, ರೈಟ್? So that's it about it. So we will stop our discussion over here, and as I said, solve more and more questions, practice more and more questions, and we'll see in the next video. Thank you.